ವೀಕ್ಷಕರೇ, ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬಾ ಚಾಲ್ತಿಯಲ್ಲಿರ್ತದೆ. ಒಂದು ರಾಜಕಾರಣ, ಮತ್ತೊಂದು ರಾಜಕೀಯ. ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ, ವ್ಯಾಪ್ತಿಗಳಿವೆ. ಅದನ್ನು ಅನುಭವಿಸಿದವರು ಹಾಗೂ ಅನುಭಾವಿಸಿದವರು ಅದನ್ನು ಚೆನ್ನಾಗಿ ಬಲ್ಲರು. ಅದೇ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಇನ್ನೆರಡು ಪದಗಳಿವೆ. ಒಂದು ಜನನಾಯಕ, ಒಂದು ಜನಸೇವಕ. ಒಂದು ಜನನಾಯಕ ರೂಪುಗೊಳ್ಳೋದರ ಹಿಂದೆ ಅವರ ಅನೇಕ ಹೋರಾಟ, ಸಮಾಜಪರ ಬದ್ಧತೆ, ಸಮಾಜಪರ ಕಾಳಜಿ, ಹೀಗೆ ಹಲವು ಸಂಗತಿಗಳು ಕಾರಣವಾಗ್ತದೆ. ಅಂತ ಒಬ್ಬ ಜನನಾಯಕರನ್ನ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಪಟ್ಟಣ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಸುಮಾರು ವರ್ಷಗಳಿಂದ ಜನರ ಸೇವೆ, ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಅನೇಕ ಸೇವೆಗಳನ್ನು ಮಾಡ್ತಾ ಬಂದಿರುವ ಹಾಗೂ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ನಿವೃತ್ತಿಯನ್ನು ಹೊಂದಿ ಈಗ ಸಮಾಜ ಸೇವಕರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವ ಸನ್ಮಾನ್ಯ ಶ್ರೀ ಧರ್ಮಣ್ಣ ಎಂ ಪಟ್ಟಣ್ಕರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ ಸರ್. ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನನ್ನ ಪರಿಚಯ, ನಾನು ಮೂಲತಃ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕಿನ ಪಟ್ಟಣ ಗ್ರಾಮದ ಕಚ್ಚಿನ ಬಡಾವಣೆಯಲ್ಲಿ ಜನಿಸಿದ ನಿವಾಸಿ ಮತ್ತು ನಾನು ಭಾಳ ಬಡತನ ಕುಟುಂಬದಲ್ಲಿ ಬೆಳೆದು ಬಂದಿರತಕ್ಕಂಥವ್ರು. ಬಡತನಲ್ಲೇ ಹಿಂದೆ ನಮ್ಮ ತಂದೆ ತಾಯಿಯವರು ನಮ್ಮಲ್ಲಿ ಪ್ರಾಥಮಿಕ ಶಾಲೆ, ಕಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿತ್ತು. ಆ ಪ್ರಾರಂಭದ ದಿನ ನಮ್ಮ ಗ್ರಾಮದ ಮುಖಂಡರಾದ ಮಲ್ಕಪ್ಪ ಸಿಡ್ಲು ಇವರು ನಾನು ಗೋಯ್ದು ಶಾಲೆಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಿದರು. ಅಂದಿನಿಂದ ನಮ್ಮ ಗ್ರಾಮದ, ನಮ್ಮ ಓಣಿಯ ಮುಖಂಡರ ಒಂದು ಪ್ರಯತ್ನದಿಂದ ಮತ್ತು ನನ್ನ ತಂದೆ ತಾಯಿ, ನನ್ನ ಕುಟುಂಬದವರ ಸಹ ಪ್ರಯತ್ನದಿಂದ ನಾನು ಪ್ರತಿದಿನ ತಪ್ಪದೇ ಶಾಲೆಗೆ ಹೋಗುತ್ತಾ ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿ ಬೆಳೆದು ನಮ್ಮೂರಲ್ಲಿರ್ತಕ್ಕಂಥ 7ನೇ ತರಗತಿಯಲ್ಲಿ ಬೋರ್ಡ್ ಎಕ್ಸಾಮ್ನಲ್ಲಿ ಒಳ್ಳೆಯ ಒಂದು ಮಾರ್ಕ್ಸ್ಗಳು ತೆಗೆದುಕೊಂಡು ಪಾಸಾದೆ. ಮುಂದೆ ಬಡತನ ಪರಿಸ್ಥಿತಿ ಇರುವುದರಿಂದ ನಮಗೆ ಸಿಟಿದಾಗ, ನಗರ ಪ್ರದೇಶದಾಗ ಹೋಗಿ ಶಾಲೆ ಕಲಿಯಲಿಕ್ಕೆ ಆಗಲಿಲ್ಲ, ವಿದ್ಯಾಭ್ಯಾಸ ಮುಂದುವರ್ಸೋಕೆ ಆಗಲಿಲ್ಲ. ಹೀಗಾಗಿ ನಮ್ಮ ಊರದ ಪಕ್ಕದಲ್ಲಿ ಸಾವಳಗಿ ಗ್ರಾಮದಲ್ಲಿ ಅಲ್ಲಿ ಶಿವಲಿಂಗೇಶ್ವರ ಹೈಸ್ಕೂಲ್ ಅಂತಿತ್ತು, ಪ್ರೈವೇಟ್ ಶಿವಲಿಂಗೇಶ್ವರ ಹೈಸ್ಕೂಲ್ ಇತ್ತು. ಅಲ್ಲಿ ಹೋಗಿ ನನಗೆ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಅಲ್ಲಿ ಅಡ್ಮಿಷನ್ ಸಿಕ್ತು. ಅಲ್ಲಿ ಅಡ್ಮಿಷನ್ ಶ್ರೀ ಶಿವಲಿಂಗೇಶ್ವರ ಹೈಸ್ಕೂಲ್ ಸಾವಳಗಿಯಲ್ಲಿ 8ನೇ, 9ನೇ, 10ನೇ ಹೈಸ್ಕೂಲ್ ಅಲ್ಲಿ ಮುಗಿಸಿ ಹೈಸ್ಕೂಲ್ SSLC ಬೋರ್ಡ್ ಎಕ್ಸಾಮ್ನಲ್ಲಿ ಕೂಡ ನಾನು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಪಾಸಾಗಿ ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದೆ. ಮುಂದೆ ಈ ಗ್ರಾಮ ಪ್ರದೇಶದಲ್ಲಿ ಕಾಲೇಜ್ ಇರಲಾರ್ದಕ್ಕಾಗಿ ನಾನು ಗುಲ್ಬರ್ಗ ನಗರಕ್ಕೆ ಮುಂದಿನ ಕಾಲೇಜ್ ವಿದ್ಯಾಭ್ಯಾಸಕ್ಕಾಗಿ ಗುಲ್ಬರ್ಗಾದಲ್ಲಿನ ಸರ್ಕಾರಿ ಮಹಾವಿದ್ಯಾಲಯ ಗುಲ್ಬರ್ಗಾದಲ್ಲಿ PUC ಫಸ್ಟ್ ಇಯರ್ ಆರ್ಟ್ಸಿಗೆ ನಾನು ಅಡ್ಮಿಷನ್ ತಗೊಂಡೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ PUC ಗೌರ್ಮೆಂಟ್ ಕಾಲೇಜಿನಲ್ಲಿ ಮುಗಿಸಿ ಅಲ್ಲೇ ಡಿಗ್ರಿ
BA ಫಸ್ಟ್ ಇಯರ್ ಅಲ್ಲೇ ಕಾಲೇಜಿನಲ್ಲಿ ನಾನು ವಿದ್ಯಾಭ್ಯಾಸ ಮುಂದುವರಿಸಿದೆ. ಅಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ BA ಅಲ್ಲೇ ಗೌರ್ಮೆಂಟ್ ಮಹಾವಿದ್ಯಾಲಯದಲ್ಲಿ, ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಪಾಸಾಗಿ ಡಿಗ್ರಿ ಮುಗಿಸಿ ಹೊರಗೆ ಬಂದೆ. ಮುಂದೆ ನಾನು ಸರ್ಕಾರಿ ಸೇವೆಗೆ ಸೇರಿಕೆಯಾದೆ. ಕಾರಣ ಕಾಲ ಕಳೆದಂತೆ ಮುಂದೆ ನನಗೆ ಒಂದು ಸರ್ಕಾರಿ ಜಾಬ್ ಕೂಡ ಸಿಕ್ಕಿತು. ಆ ಜಾಬ್ ಮಾಡುತ್ತಲೇ ಲಾ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಕೊಂಡೆ. ಆ ಫಸ್ಟ್ ಇಯರ್ ಮಾಡ್ಕೊಂಡು ಫಸ್ಟ್ ಇಯರ್ ಪರೀಕ್ಷೆ ಬರೆದೆ. ಮುಂದೆ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ, ಕೆಲಸದ ಒತ್ತಡದಿಂದ ಅಷ್ಟು ಬಿಟ್ಟು ಮುಂದೆ ನಾನು ಸರ್ಕಾರಿ ಸೇವೆಯಲ್ಲಿ ರೈತರ ಸೇವೆ, ಮನಮುಟ್ಟುವ ಹಾಗೆ ರೈತರ ಸೇವೆಯಲ್ಲಿ ತೊಡಗಿಕೊಂಡೆ. ಅದರಂತೆ ನಾನು SC ಜನಾಂಗದಲ್ಲಿ ಹುಟ್ಟಿದ್ದಕ್ಕಾಗಿ ನಮ್ಮ SC ಜನರ ಸಮಸ್ಯೆಗಳು ಭಾಳ ಇದ್ದವು. ಹಿಂದಿನ ದಿನಗಳಲ್ಲಿ, ಹಿಂದಿನ ಕಾಲಮಾನಗಳಲ್ಲಿ SC ಜನರು ಭಾಳ ಸಂಕಷ್ಟದಲ್ಲಿತ್ತು. ಆರ್ಥಿಕ ಪರಿಸ್ಥಿತಿ ಭಾಳ ಬಲಹೀನ ಇತ್ತು. ಅವ್ರದ್ದು ಭಾಳ ಕಂಡೀಷನ್ ಭಾಳ ಖರಾಬಿತ್ತು. ದುಡ್ದು ತಂದು ತಿನ್ನೋ ಕಾಲಿತ್ತು. ಅಂಥ ಟೈಮ್ನಾಗ ಅವರಿಗೆ ನಾನು ಬ್ಯಾಕ್ಬೋನ್ ಆಗಿ ನಿಂತು ಅವರ ಆಗು ಹೋಗುಗಳ ಬಗ್ಗೆ, ಅವ್ರ ದುಃಖ ದುಮ್ಮಾನಗಳಲ್ಲಿ ಅವರಿಗೆ ಸರ್ಕಾರಿ ಯೋಜನೆ ಕೊಡಿಸುವುದರ ಒಂದಿಗೆ ಅವರಿಗೆ ಸಹಾಯ ಸಹಕಾರ ಮಾಡುತ್ತಾ ಮುಂದೆ ನನ್ನ ಸರ್ಕಾರಿ ಸೇವೆಯನ್ನು ಕೂಡ ಮನಮುಟ್ಟುವ ಹಾಗೆ ರೈತರ ಸೇವೆ ಕೂಡ ಸುಮಾರು 35 ವರ್ಷಗಳ ಕಾಲ ರೈತರ ಸೇವೆ, ಕರ್ನಾಟಕ ರಾಜ್ಯದ ಬೆನ್ನೆಲುಬಾದ ಆದರ್ಶ ರೈತರ ಸೇವೆ ಮನಮುಟ್ಟುವಂತೆ, ಆ ರೈತರಿಗೆ ಸಂತೋಷ ಆಗುವ ಥರ ಅವರ ಸೇವೆ ಮಾಡಿದ್ದು ನನ್ನ ಇತಿಹಾಸದಲ್ಲಿದೆ. ನಾನು 80ರಲ್ಲಿ ಟ್ರೈನಿಂಗ್ ಮುಗಿಸ್ಬಂದು 81ರಾಗ ನಾನು ಫಸ್ಟ್ ಜಾಯ್ನಿಂಗ್ ಆದದ್ದು ಗುಲ್ಬರ್ಗ ತಾಲೂಕಿನ ಬಾರ್ಡರ್ ಗ್ರಾಮ ಆದ ಸ್ವಂತ ಗ್ರಾಮ ಪಂಚಾಯತಿಯಲ್ಲಿ ನನ್ನ ಸೇವೆ ಪ್ರಾರಂಭ ಆಯಿತು. ಸುಮಾರು ಕಿಲೋಮೀಟರ್ ದೂರ ಮತ್ತು ಗುಲ್ಬರ್ಗ ತಾಲೂಕಿನ ಬಾರ್ಡರ್ ಗ್ರಾಮ ಪಂಚಾಯತಿ ಅದು. ಅಲ್ಲೆಲ್ಲ ರೈತರ ಸೇವೆ ಮನಮುಟ್ಟುವಂತೆ ಸರ್ಕಾರದಿಂದ ಬರ್ತಕ್ಕಂಥ ಬೀಜ, ಗೊಬ್ಬರ, ಔಷಧಗಳು, ಒಕ್ಕಲುತನ ಉಪಕರಣಗಳು ಮತ್ತು ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡುವುದರೊಂದಿಗೆ ಅಲ್ಲಿನ ರೈತರ ಮನಗೆದ್ದು ಅವರ ಏಳಿಗೆಗಾಗಿ ಶ್ರಮಿಸುತ್ತಾ ಯಾವುದೇ ತಕರಾರಿಲ್ಲದೆ, ಯಾವುದೇ ಕಂಪ್ಲೇಂಟ್ಗಳಿಲ್ಲದೆ ನನ್ನ ಖುಷಿಲಿಂದ ನಾನು ರೈತರ ಸೇವೆ ಸಲ್ಲಿಸೋದು ನನಗೆ ಹಿಂದಿನ ತನಕ ನನಗೆ ಭಾಳ ಸಂತೋಷ ಅನಿಸ್ತದೆ. ಖಂಡಿತ ಸರ್, ಈಗ ತಾವೊಂದು ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ತಾ ಈ ದೇಶದ ಬೆನ್ನೆಲುಬಾದಂಥ ರೈತರಿಗೆ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸರ್ಕಾರದಿಂದ ಬಂದಂಥ ಅನುದಾನವನ್ನು ಸಮಾಜದ ಕಡೆಯ ರೈತ ವರ್ಗಕ್ಕೂ ಮುಟ್ಟಬೇಕು ಅನ್ನೋದು ಒಂದು ಅಭಿಲಾಷೆಯಿಂದ ಪ್ರಾಮಾಣಿಕ ಪ್ರಯತ್ನ ತಾವು ಅದರಲ್ಲಿ ಮಾಡಿದ್ರಿ. ಭಾಳ ಸಂತೋಷದ ವಿಚಾರ. ಅದರ ಜೊತೆಗೆ ಈ ರಾಜಕೀಯ ಅನ್ನೋದು ಯಾವಾಗ ತಮಗೆ ಪ್ರೇರಣೆ ಬಂತು, ಮತ್ತು ಈ ರಾಜಕೀಯ ರಂಗಕ್ಕೆ ತಾವು ಮುಖ್ಯವಾಗಿ ಬರಬೇಕಾದ್ರೆ ತಮ್ಮ ನೌಕರಿಯ ಜೊತೆಗೆ ಇದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಬಂದ್ರಿ ಸರ್ ತಾವು? ರಾಜಕೀಯ ಪ್ರೇರಣೆ ಅಂದರೆ ಹಿಂದಕ್ಕೆ ನಾನು 1956 2ನೇ ಸೆಪ್ಟೆಂಬರ್ ನಾನು ಪಟ್ಟಣ ಗ್ರಾಮದಲ್ಲಿ ಹುಟ್ಟಿದ್ದೇನೆ. ನಾ ಹುಟ್ಟತಕ್ಕಂಥ ವೇಳೆ 1956 ಭಾಳ ಸಂಕಷ್ಟದ ದಿನ. ಅದರಲ್ಲೂ SC ST ಜನರಿಗೆ ಭಾಳ ದೊಡ್ಡ ಸಂಕಷ್ಟದ ದಿನ, ಎಲ್ಲ ಬಡತನದ ಜನ. ಆ ಟೈಮ್ನಾಗ ನಮ್ಮ ಗ್ರಾಮದಲ್ಲಿ ಕಲ್ತವು ನಾವು ಅಭಿಪ್ರಾಯ ಇದ್ದಿದ್ದೇವೆ ನಾವು. ಹೀಗಾಗಿ ಸರ್ಕಾರದ ಯಾವ ಸವಲತ್ತುಗಳು ಮತ್ತು ಅವರಿಗೆ ಜ್ವರ ಆಪತ್ತು ಬಂದಾಗ ಅವಾಗ ದವಾಖಾನೆಗಳಿರಲಿಲ್ಲ. ಅವರಿಗೆಲ್ಲ ಗುಲ್ಬರ್ಗಾದ ಸರ್ಕಾರಿ ದವಾಖಾನೆಗೆ ತೋರಿಸಿ
ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅವರಿಗೆಲ್ಲ ಕೊಟ್ಟು ಕಳಿಸೋದು, ಮತ್ತು ಅವರಿಗೆ ಆರ್ಥಿಕ ಪರಿಸ್ಥಿತಿ ಗಂಭೀರ ಇದ್ದ ಸಲುವಾಗಿ ಸರ್ಕಾರಿ ಯೋಜನೆಗಳು ಅವರಿಗೆ ನಾನು ಮೊದಲನೇ ಕೊಡಿಸ್ತಾ ಮಾಡ್ಕೊತಾ ಅದೇ ಫೀಲ್ಡ್ನಲ್ಲಿ ನಾನು ನಿಂತಿದ್ದೆ. ಮುಂದೆ ಅದೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದ ಟೈಮ್ನಲ್ಲಿ ನನಗೆ ಸರ್ಕಾರಿ ಕೆಲಸ ಸಿಕ್ತು. ಕೆಲಸ ಸಿಕ್ಕರು ನಮ್ಮ ಜನ ಬಡತನದ ಜನ ನಾವು ಬಡರು ಅಂತ ತಿಳ್ಕೊಂಡು ಅವ್ರು ಸೇವೆ ಮಾಡ್ತಾ ಅವರಿಗೆ ಕಷ್ಟ ಕಾಲದಾಗ ಯಾವುದೋ ಒಂದು ಇದ್ರಾಗ ಅವ್ರು ಏನು ಕೆಲಸ ಇತ್ತು ಸರ್ಕಾರಿ ಲೆವೆಲ್ದಾಗ ಆಫೀಸ್ ಲೆವೆಲ್ದಾಗ ನಾನು ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನನ್ನ ರಾಜಕೀಯ ಗುರು ಇದ್ದ ಸಲ ಅವ್ರು ನಮ್ಮ ಕಷ್ಟ ಕಾರ್ಪಣ್ಯ ಅವ್ರು ಎದುರು ಹೇಳಿ ನಮ್ಮ ಜನರಿಗೆ ಕೆಲಸ ಮಾಡ್ಕೊಡ್ಬೇಕು ಬಂದಿದೆ. ಹೀಗಾಗಿ ಅದನ್ನು ಮಾಡಿ ಅದನ್ನು ಮಾಡ್ಕೊತ ನಾವು ಜನರ ಸೇವೆ ಮಾಡ್ಕೊತ ನಮ್ಮ ಕುಲ ಬಾಂಧವರ ಕಷ್ಟ ಕಾರ್ಪಣ್ಯಗಳಲ್ಲಿ ಹೆಲ್ಪ್ ಆಗುತ್ತೆ. ಅವು ಏನೇ ಇದ್ರೂ ಸರ್ಕಾರಿ ಯೋಜನೆಗಳು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಳಿ ಹೋಗಿ ಇಂಥ ಸಮಸ್ಯೆಗಳು ಹೇಳಿ ಯಾವ ಜನರಿಗೆ ಕೆಲಸ ಮಾಡ್ಕೊತ ಬಂದಿದ್ದೇನೆ. ಖಂಡಿತ ಸರ್, ಭಾಳ ಒಳ್ಳೆಯ ವಿಚಾರ ಸರ್. ಈಗ ಮುಖ್ಯವಾಗಿ ಈ ರಾಜಕೀಯ ಸಾಮಾಜಿಕ ಜೀವನದಲ್ಲಿ ತಾವು ಬರುವಂಥ ಸಂದರ್ಭದಲ್ಲಿ ಏನಾದರೂ ತತ್ವ ಸಿದ್ಧಾಂತಗಳು ಇಲ್ಲ, ನಾನು ಜೀವನದಲ್ಲಿ ಬಡಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಏನು ನಿರ್ದಿಷ್ಟವಾಗಿ ಗುರಿಗಳನ್ನು ಹೊಂದ್ಕೊಳ್ತಾ ಬಂದಿದ್ದೀರಿ? ನಾನು ಬಡತನದಲ್ಲಿ ಹುಟ್ಟಿದಕ್ಕಾಗಿ ನಮ್ಮ ತಾಯಿ ತಂದೆ ಕೂಡ ನಾವು ಬಡತನದಲ್ಲೇ ಇದ್ದ ಸಲುವಾಗಿ ಕೂಲಿ ಕೆಲಸ ಮಾಡ್ತಾ ಇದ್ದ ಸಲುವಾಗಿ ನನಗೆ ಅದ್ರ ಬಗ್ಗೆ ಬಡತನ ಬಗ್ಗೆ ಭಾಳ ಅರಿವು ಇದೆ. ಮತ್ತು ನಾನು ಸಮಾಜದಲ್ಲಿ ಕಷ್ಟ ಕಾರ್ಪಣ್ಯಗಳು ಅನುಭವಿಸಿದವನಾಗಿದ್ದು ನಮ್ಮ ಜನರು ಏಳಿಗೆಗಾಗಿ ದುಡಿಬೇಕು, ಅವರಿಗೂ ಮುಂದೆ ತರಬೇಕು ಅನ್ನೋದು ಒಂದು ಭಾವನೆ ಇಟ್ಕೊಂಡು ನನ್ನಲ್ಲಿ ಇರ್ತಕ್ಕಂಥ ದುಡ್ಡು ಇದ್ದು ಖರ್ಚು ಮಾಡಿ ಅವ್ರ ಏಳಿಗೆಗಾಗಿ ಜನರ ಏಳಿಗೆಗಾಗಿ ನನಗೆ ಯಾರು ನನ್ನ ಬಳಿ ಕೆಲಸ ತೊಗೊಂಡು ಬರ್ತಾರ ಅಂಥವ್ರು ಸಾಗರ ಬಲ್ಲಿ ಒಯ್ದು ನಮ್ಮ ಆಫೀಸ್ ಗೌರ್ಮೆಂಟ್ ಸರ್ಕಾರಿ ಆಫೀಸ್ದಾಗ ಒಯ್ದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಅಂತ ಬಂದಿದ್ದೇನೆ. ನಾವು ಆ ಬಡತನದಾಗ ಹುಟ್ಟು ಸಲಕ್ಕೆ ನಾನು ಕಳ್ಕೊಳಕ್ಕೆ ಅದ ಜನರ ಬಗ್ಗೆ. ಹೀಗಾಗಿ ಜನರ ಕಷ್ಟ ಕಾರ್ಪಣ್ಯದಾಗ ಭಾಗಿಯಾಕೋತ ಇಲ್ಲಿವರೆಗೂ ಬಂದಿದ್ದೇನೆ. ಸರ್, ಒಬ್ಬ ಸರ್ಕಾರಿ ನೌಕರರಾಗಿ ಅದ್ರ ಜೊತೆಗೆ ಈ ಒಂದು ಸಾಮಾಜಿಕ ಜೀವನದಲ್ಲಿ ಎರಡನ್ನ ಒಟ್ಟಿಗೆ ತಗೊಂಡು ಹೋಗೋದು ಬಹಳ ಒಂದು ಕಷ್ಟದ ಸಂಗತಿ. ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ರಿ? ಮತ್ತೆ ಈ ರೀತಿ ಜನರು ಕೆಲವೊಂದು ಬಾರಿ ತಮ್ಮ ಮೇಲೆ ಆರೋಪಗಳು ಪ್ರತ್ಯಾರೋಪಗಳು ಈ ರೀತಿ ಸಾಮಾಜಿಕ ಜೀವನದಲ್ಲಿ ಸಹಜವಾಗಿಯೂ ಇರುವಂಥದ್ದು, ಇದನ್ನ ಯಾವ ರೀತಿ ಎದುರಿಸ್ತಿದ್ರಿ? ನನಗೆ ರಾಜಕೀಯದಾಗ ನಾವು ಒಬ್ಬನೇ ಕಲಿತ ಹುಡುಗ ಊರಲ್ಲಿ ಕೇಂದ್ರ ಸ್ಥಾನದಾಗ ಇರೋದ್ರದಿಂದ ನಮ್ಮ ಜನ ನಮಗೆ ಬಿಟ್ಟು ಅವ್ರಿಗೆ ಅನಿವಾರ್ಯ ಇತ್ತು. ನಮಗೆ ಬಿಟ್ಟು ಬೇರೆಯವರು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರೂ ಇದ್ದಿದ್ದಿಲ್ಲ. ಅಂಥ ಟೈಮಿಗೆ ಅನಿವಾರ್ಯ ಪರಿಸ್ಥಿತಿ ಇತ್ತು. ಅವರು ನಮ್ಮಲ್ಲಿ ಕೆಲಸಕ್ಕೆ ಬರ್ತಿದ್ರು, ನಾನು ಮಾಡಿ ದುಡಿಬೇಕಾಗಿತ್ತು ಅವ್ರ ಸಲುವಾಗಿ. ಈ ರಾಜಕೀಯವಾಗಿ ಯಾವ ಒಂದು ಸವಲತ್ತು ಬಡವರಿಗೆ ಸಿಗ್ಬೇಕಾದ್ರೂ ಅಂಥದ್ದು ನಾವು ಸ್ವಲ್ಪ ಎಜುಕೇಟೆಡ್ ನನ್ನ ನೌಕರಿ ಇದ್ದ ಸಲುವಾಗಿ ಅವ್ರಿಗೆ ಪಾಪ ಹೋಲಿಗೆ ಬರ್ಲಿಕ್ಕೆ ಖರ್ಚಿಗೆ ಇರ್ಲಾರ ಸಲುವಾಗಿ ನಾನು ಖರ್ಚಿಗೆ ಕೊಟ್ಟು ಮಾಡಿ ಅವ್ರಿಗೇನು ಬಂದು ಸ್ವಲ್ಪ ಹೇಳಿ ಮಾಡಿ ಅವರಿಗೆ ಹಿಂದೆ ಹೆಲ್ಪ್ ಮಾಡಿ ಅವ್ರ ಕೆಲಸ ಕಾರ್ಯಗಳು ಇಸ್ಕೊಡ್ತಾ ಬಂದೀನಿ. ಅವಾಗ ನನಗೂ ಕಷ್ಟ ಆಗ್ಯದ. ನಾನು ಜನರದಾಗ ಅವ್ರು ಎಷ್ಟು ಕಷ್ಟಪಟ್ಟರು ನಾನು ಕಷ್ಟಪಟ್ಟೀನಿ. ನಾನು ಪ್ರಸಂಗ ಬಂದಾಗ ರೈತರು ಮನೆಗೆ ಹೋಗಿ ಕೆಲಸ ಮಾಡೋದಾಗ ಅದ್ರಾಗೂ ನಾವು ಮುಂದೆ ಕೆಲಸ ಮಾಡ್ಕೊಂಡು ಬಂದೀನಿ. 35 ವರ್ಷ ಸೇವೆ ಸಲ್ಲಿಸೋದು ಒಂದೇ ಒಂದು ಸಿಂಗಲ್ ಮೇಲೆ ಕಾಂಪ್ಲೇಂಟ್ ಇರಲಾರ್ದಂಗೆ 35 ವರ್ಷ ಸರ್ವಿಸ್ ರೈತರ ಸೇವೆ ಮಾಡಿ ಹೊರಗೆ ಬಂದು ಖ್ಯಾತಿ ನನಗದ. ಒಂದು ಜನರ ಬಗ್ಗೆ ಕಾಳಜಿ ಕಳ್ಕಳಿಕೆ ನಾ ಬಡತನದಾಗ ಹುಟ್ಟೀನಿ, ಬಡ್ರ ಕೆಲಸ ಮಾಡ್ಕೊತ ಬರ್ಬೇಕಾಗ್ಯದ. ನಾನು ಜುಮ್ಮೆದಾರಿ, ನಾ ಯಾವ ಸಮಾಜದಾಗ ಹುಡ್ತೀನಿ ಗರೀಬರಿಗೆ ಸಲೇ ನಾನು ನೌಕರಿದ ನನಗೆ ಉಳ್ಳಕ ತಿಲ್ಲಕ್ಕೆ ಸಿಗ್ತದಂದ್ರು ನಾ ಖುಷಿ ಪಟ್ಟಿಲ್ಲ. ನಮ್ಮವ್ರಿಗೆ ನಾವು ಹೆಲ್ಪ್ ಮಾಡಬೇಕಾಗಿತ್ತು, ನನ್ನ ಕರ್ತವ್ಯನಿತ್ತು. ನನ್ನ ಸಮಾಜದ ಸೇವೆ ಮಾಡೋದು ನನ್ನ ಕರ್ತವ್ಯ ಇತ್ತು, ಮಾಡ್ಕೊಂಡು. ಖಂಡಿತ ಸರ್, ತಾವು ಈ ಮಾತುಗಳನ್ನು ಹೇಳ್ತಾ ಭಾವುಕರಾಗ್ತಾ ಇದ್ದೀರಿ. ತಾವು ಪಟ್ಟಿರುವಂಥ ಕಷ್ಟ ಯಾವ ರೀತಿ ಇದೆ ಅನ್ನೋದು ಇದ್ರ ಬಗ್ಗೆ ಹೇಳ್ಕೊಡ್ತದೆ. ಸರ್, ಈಗ ಈ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಯಾಕೆ ಸ್ಪರ್ಧೆಯನ್ನು ಮಾಡಬೇಕು, ಮತ್ತು ಯಾಕೆ ತಾವು ನಿವೃತ್ತಿ ನಂತರ
ತಮ್ಮ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಆರಾಮಾಗಿ ಇರಬಹುದಾಗಿತ್ತು. ಆದರೆ ಇದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಇನ್ನೂ ಹೆಚ್ಚಿನ ಸೇವೆಗಳು ಮಾಡಬೇಕು ಅಂತೇಳಿ ಯಾವ ಉದ್ದೇಶಗಳು ಇದೆ ಸರ್? ಜಿಲ್ಲಾ ಪಂಚಾಯತಿಗೆ ಯಾಕೆ ಬರ್ಬೇಕಂತ ಇದೆ? ಜಿಲ್ಲಾ ಪರಿಷತ್ಗೆ ಬರಬೇಕಂತ ನಮ್ಮ ಧ್ಯೇಯ ಧೋರಣೆಗಳು ಏನೂ ಇಲ್ಲ. ನಮ್ಮ ಮೊದಲೇ ಹೇಳಿದ್ರು ಜನಗಳ ಮಧ್ಯದಾಗ ಬೆಳೆದಿರ್ತಕ್ಕಂಥವು. ನಾ ಎಲ್ಲೇ ನೌಕರಿ ಮಾಡೋನು ಜನಗಳ ಮಧ್ಯೆನೇ ಬೆರೆತು ಕೆಲಸ ಮಾಡೀನಿ. ಸಾಮಾಜಿಕ ಚಟುವಟಿಕೆಗಳು ನನಗೆ ಜನರದಾಗ ಬೆಳೆದು ನನಗೆ ಒಂದು ಅಭ್ಯಾಸ ಅದ. ಹೀಗಾಗಿ ನಾ ಮೊದಲು ಹಿಡಿದ ಜನರ ಸೇವೆ ಮಾಡ್ಕೊತ ಬಂದೀನಿ. ಅದೇ ಸೇವೆ ಮಾಡ್ಕೊತ ನಾ ಬರ್ತೇನೆ. ಈ ನಿವೃತ್ತಿ ಅಂದದ್ಮೇಲೆ ನಾ ಮೊದಲು ಹಿಡಿದ ಜನರ ಸೇವೆ ಮಾಡ್ಕೊತ ಅದ್ರಾಗೆ ಖುಷಿ ಪಟ್ಕೊತ ಬಂದಾಗಿದ್ದೀನಿ. ರೈತರ ಸೇವೆ ಮಾಡ್ಕೊಂಡು ಖುಷಿ ಪಟ್ಕೊತ ಬಂದಾಗಿದ್ದೀನಿ. ಈಗ ನಿವೃತ್ತಿ ಆದಮೇಲೆ ಮನೆಗೆ ಕೂಡ್ಲಿಕ್ಕೆ ನನಗೆ ಆಗಲ್ಲ. ಮೊದಲು ಹಿಡಿದ ನಾವೊಂದು ಕೆಲಸ ಮಾಡೋ ಧೋರಣೆ ಬೆಳ್ಕೊತ ಬಂದೀನಿ. ನಾನು ಕೆಲಸ ಹೆಚ್ಚಿಗೆ ನಾನು ಮಾತು ಕಡಿಮೆ. ಹಿಂಗಾಗಿ ದುಡ್ಕೋತ ಬಂದ್ರೆ ಈಗ ರಿಟೈರ್ ಆದ್ಮೇಲೆ ಮನೆ ಕೂಡ್ರದಾಗ ಅರ್ಥ ಇಲ್ಲ. ಆಯಿತು, ನಾನು ಕೂಡ ಮನುಷ್ಯನೂ ಅಲ್ಲ. ಹಿಂಗಾಗಿ ನಾನು ರಿಟೈರ್ ಆದಮೇಲೆ ಬಾಹಿರವಾಗಿ ನಾನು ರಾಜಕೀಯ ಪಚ್ಚಕ್ಕಾಗಿ ದುಡ್ಕೋತ ಬರ್ತಾಯಿದ್ದೆ. ಅಂಥ ಟೈಮ್ನಾಗ 1986-87ದಾಗ ಕರ್ನಾಟಕ ಸರ್ಕಾರದಲ್ಲಿ ಜಿಲ್ಲಾ ಪರಿಷತ್ ಜಾರಿಗೆ ಬಂತು. ಜಿಲ್ಲಾ ಪರಿಷತ್ ಆಡಳಿತ 1986-87ದಾಗ ಜಿಲ್ಲಾ ಪರಿಷತ್ ಆಡಳಿತ 3 ಟೈರ್ ಆಡಳಿತ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇನ್ನೊಂದು MLA, ಈ TPS, ZP ಇವೆಲ್ಲ ಅವಾಗ 86-87 ಬಂತು. ಆವಾಗ ನಮ್ಮ ಹುಟ್ಟೂರು, ನನ್ನೂರು ಪಟ್ಟಣ ಅದು ಹೋಬಳಿ ಕೇಂದ್ರ ಸ್ಥಾನವಾಗಿದೆ, ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನವಾಗಿದೆ, TP ಕೇಂದ್ರ ಸ್ಥಾನವಾಗಿದೆ, ZP ಕೇಂದ್ರ ಸ್ಥಾನವಾಗಿದೆ. ನಾನು ಹೀಗೆ ಪಕ್ಷಕ್ಕಾಗಿ ದುಡ್ಕೋತ ಬಂದಾಗ ನಾನು ಸರ್ಕಲ್ನಾಗ ಎಲ್ಲ ಕಡೆ ಚಿರಪರಿಚಿತನಾಗಿದ್ದೀನಿ. ನಾನು ಸರ್ಕಲ್ಲೇ ಹುಟ್ಟೂರು, ಸುತ್ತಮುತ್ತಲಿನ ಊರು, ನಾವು ಆಗಾಗ ಸಾಮಾಜಿಕ ಕಾರ್ಯಕ್ರಮದಾಗ ಎಲ್ಲ ಭಾಗವಹಿಸೋ ಜನ ಎಲ್ಲ ಚಿರಪರಿಚಿತರ ನಮಗೆಲ್ಲ. ನಮ್ಮ ಹೈಸ್ಕೂಲು ನಮ್ಮ ಸರ್ಕಲ್ನಾಗೆ ಆಗಿದೆ. ಹೀಗಾಗಿ ವಿದ್ಯಾಭ್ಯಾಸ ನಾವು ದಿನನಿತ್ಯದ ಒಡನಾಡಿ ಎಲ್ಲ ಹುಟ್ಟೂರು ಕಡೆ ಆಗಿರೋದ್ರಿಂದ ಜನರ ಸಂಪರ್ಕ ಭಾಳ ಹೆಚ್ಚಾಗಿದೆ. ಮುಂದೆ ಏನಂದ್ರೆ ನಾನು ರಿಟೈರ್ ಆದ 2016 ಸೆಪ್ಟೆಂಬರ್ 31ಕ್ಕೆ ನಾನು ರಿಟೈರ್ ಆದ. ರಿಟೈರ್ ಆದಮೇಲೆ ನಾನು ಮೊದಲೇ ನಾ ಕೆಲಸ ಕಾರ್ಯಗಳಿಗೆ ತೊಡಗಿಸ್ತಕ್ಕಂಥ ಮನುಷ್ಯ. ಈಗ ರಿಟೈರ್ ಆದ್ಮೇಲೆ ಮನೆ ಕೂಡ್ಲಿಕ್ಕೆ ಬರಲ್ಲ. ನಾನು ಅದೇ ಕಂಟಿನ್ಯೂ ಮಾಡ್ಕೊತ ನಾನು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಶಿಷ್ಯರಾಗಿ ಮೊದಲಿನಿಂದ ಬೆಳ್ಕೋತ ಬಂದೀನಿ. ಅವ್ರ ಶಿಷ್ಯರಾಗಿ ಹಂಗೆ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಕೆಲಸ ಕಾರ್ಯಗಳು ಮುಂದುವರ್ಸ್ಕೊಂಡು ಬರ್ತಾಯಿದ್ದೆ. ಆಗ ಮುಂದೆ 86-87ದಾಗ ಏನು ನಮ್ಮ ಪಟ್ಟಣ ಜಿಲ್ಲಾ ಪಂಚಾಯತ್ ಕ್ಯಾಟಗರಿ SC ಜೆಂಟ್ಸ್ ಆಗಿತ್ತು. ಫಸ್ಟ್ ಸ್ಟಾರ್ಟಿಂಗ್ ಜಿಲ್ಲಾ ಪರಿಷತ್ ಆದಮೇಲೆ ಫಸ್ಟ್ ಕ್ಯಾಟಗರಿ SC ಬಂದಿತ್ತು ನಮ್ಮ ಪಟ್ಟಣ ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಹೀಗಾಗಿ ಅಲ್ಲಿ ನನ್ನ ಮಿತ್ರರೇ ಆದಂಥ ಶ್ರೀ ಅಶೋಕ್ ಲಾಕಿ ಅವರು ಅಲ್ಲಿ ಜಿಲ್ಲಾ ಪಂಚಾಯತ್ ದಳದಿಂದ ಗೆದ್ದರು ನಮ್ಮ ಪಟ್ಟಣ ಕ್ಷೇತ್ರ. ಅವರು ನಾವೆಲ್ಲ ದೋಸ್ತರೇ. ಅವರು ದಳದಿಂದ ಕಾಂಟೆಸ್ಟ್ ಮಾಡಿ ಬಹುಮತದಿಂದ ಅವರು ಅವಾಗ ಗೆದ್ದರು. ಅಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸ್ತು. ಆವಾಗ ಬಿದ್ದ ಕ್ಯಾಟಗರಿ SC ಇವತ್ತು 2025 ನಡೆದು ಇಲ್ಲಿವರೆಗೂ ಆ ಪಟ್ಟಣ ಕ್ಷೇತ್ರಕ್ಕೆ SC ಕ್ಯಾಟಗರಿ ಬಿದ್ದಿಲ್ಲ. SC ಮೇಳೆ ಅಂತೂ ಮೊದಲೇ ಬಿದ್ದಿಲ್ಲ. ಹೀಗಾಗಿ ಸರ್ಕಾರದವರು ನೋಡಿ ಈ ಪಟ್ಟಣ ZP ಕ್ಷೇತ್ರದ ಕೇಂದ್ರ ಸ್ಥಾನಕ್ಕೆ ಇದು ನಾವು SC ಕ್ಯಾಟಗರಿ ಹಾಕಿಲ್ಲ ಅಂತ ಹೇಳ್ಬೋದು. 2021ರಲ್ಲಿ SC ಮಹಿಳೆ ಕ್ಯಾಟಗರಿ ಹಾಕೋದು. SC ಮಹಿಳೆ ಕ್ಯಾಟಗರಿ ಹಾಕಿದ ಮೇಲೆ ಈಗ ನಾವು ರಿಟೈರ್ ಆಗಿದ್ದೇವೆ. ಜನರ ಮಧ್ಯದ ಕೆಲಸ ಮಾಡ್ಕೊಂಡು ಬಿಡ್ತಾ ಇದ್ದೆ. ಹೀಗಾಗಿ ಅಲ್ಲಿ ಸುತ್ತಮುತ್ತಲಿನ ನಮ್ಮ ಪಟ್ಟಣ ಗ್ರಾಮದ ಗುರು ಹಿರಿಯರು, ಕಾಂಗ್ರೆಸ್ ಪಕ್ಷದ ನಾಯಕರು, ಮತ್ತೇನೋ ಸುತ್ತಮುತ್ತಲಿನ ಎಲ್ಲ ಜನರು, ನನ್ನ ವೆಲ್ವಿಷರ್ಸರು, ನನ್ನ ಗುರುಗಳು ಎಲ್ಲರೂ ನಮ್ಗೆ ಸಂಬಂಧಪಟ್ಟವರು, ನಮ್ಮ ಮಿತ್ರರು ಎಲ್ಲರೂ ಸೇರಿ ಧರ್ಮದ ಕೆಲಸ ಮಾಡೋಣ ಇರಲಿ ಅಂತ ತಿಳ್ಕೊಂಡು ಅವರು ನನಗೆ ತಯಾರು ಮಾಡೋರು. ಜನಗಳು ನನಗೆ ತಯಾರಿ ಮಾಡೋದ್ರಿಂದ ನಾನು ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೆ.
ಆಗ ಕೆಟಗರಿ ಬಿದ್ದಿಲ್ಲ, ಕೆಟಗರಿ ಬತ್ತು. ಅಲ್ಲಿ ಈ ಸುಟೇಬಲ್ ಕ್ಯಾಂಡಿಡೇಟ್ ಧಾರವಾಡನ ಕೆಲಸ ಮಾಡ್ತಾನೆ, ದುಡಿತನ ಮಾಡ್ತಾನೆ ಅನ್ನೋದು ಒಂದು ಒಳ್ಳೆಯ ಕ್ಯಾರೆಕ್ಟರ್ ಅಂತ ತಿಳ್ಕೊಂಡು ನನಗೆ ಜನ ನಾನು ತಯಾರು ಮಾಡಿದ್ರು. ಹೀಗಾಗಿ ನಾನು ಅವ್ರು ತಯಾರು ಮಾಡಿದ್ಮೇಲೆ ಅದು 21 ಕ್ಯಾಟಗರಿ ಬಿದ್ದದ, 25 ಆದ್ರೂ ಎಲೆಕ್ಷನ್ ಆಗಲಾಗ್ಯದ. ಅದು ಸುಮ್ಮ ಅಟ್ಟೆ ಬೆಳ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ದುಡ್ಕೋತ ಹೊಂಟೀನಿ. ಸರ್, ಈಗ ಒಂದು ಪಟ್ಟಣ, ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಾವೊಂದು ಕೃಷಿ ಅಧಿಕಾರಿಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡಿದವರು, ಅಲ್ಲಿ ರೈತರ ಒಂದು ಸಮಸ್ಯೆಗಳು ಏನಿದೆ ಮತ್ತೆ ತಮಗೆ ಆ ಕ್ಷೇತ್ರದ ಬಗ್ಗೆ ಎಷ್ಟು ಮಾಹಿತಿ ಇದೆ ಸರ್? ಈಗ ನಮ್ಮ ದಕ್ಷಿಣ ಮತಕ್ಷೇತ್ರದಾಗ ನಾ ಎಲ್ಲ ಈಗ ಮೊದಲು ನಾ ಗುಲ್ಬರ್ಗ ತಾಲೂಕಿನಾಗ ಕೆಲಸ ಮಾಡಿದ್ವಿ ಪ್ರಾರಂಭದಾಗ. ಆಮೇಲೆ ಚಿಂಚೋಳಿ ತಾಲೂಕಲ್ಲಿ ಕೆಲಸ ಮಾಡೀನಿ. ಅಲ್ಲಿಂದ ಯಾದಗಿರಿ ಮಾಡೀನಿ, ಯಾದಗಿರಿಲಿಂದ ಸೇಡಮ್ ಮಾಡೀನಿ, ಸೇಡಮ್ಲಿಂದ ಅಫ್ಜಲ್ಪುರ್ಗೆ ಬಂದು ಅಲ್ಲಿ ನಾ ರಿಟೈರ್ ಆಗೀನಿ. ರೈತರ ಸಮಸ್ಯೆ ಈಗ ಅಕಾಲಿಕ ಮಳೆ ನೈಸರ್ಗಿಕ ರೈತರು ಫಾರ್ ಇಲ್ಲ. ಹಿಂಗಾಗಿ ಯಾವಾಗೋ ಒಂದು ವರ್ಷ ಸರಿಯಾಗಿ ಮಳೆ ಬಂದು ರೈತರ ಬೆಳೆ ಬರ್ತದ, ಅವ್ರಿಗೆ ಸ್ವಲ್ಪ ಅನುಕೂಲ ಆಗ್ತದ. ಅನುಕೂಲ ಆಗಕ್ಕಿಂತ ಅನಾನುಕೂಲನೇ ರೈತರಿಗೆ ಭಾಳ ಹಿಂದಿನ ವರ್ಷದಿಂದ ಹಾಕೋತ ಹೊಂಟದ. ನಾನು ನೋಡೋಕೆ 1972 ಬರಗಾಲ ಬಂದಿತ್ತು. ಬರಗಾಲ ಬಂದಾಗ ನಾ ಯಾವ ಇಲಾಖೆದಾಗ ಕೆಲಸ ಮಾಡ್ತೀನಿ, ಮುಂದೆ ಯಾವ ಇಲಾಖೆದಾಗ ನಾನು ನೌಕರಿ ಇತ್ತು, ಅದೇ ಇಲಾಖೆದಾಗ ನಾ ಈ ಬಂಡಿಂಗ್ ಕೆಲಸ ಮಾಡಿದ್ದೆ, ಕೂಲಿ ಕೆಲಸ. ಆ ಬರಗಾಲಕ್ಕಿಂತ ಮೊದಲು 1972 ಮೊದಲು ಏನಿತ್ತು, ಸಕಾಲದಲ್ಲಿ ಮಳೆ ಬರ್ತಿತ್ತು. ಏಳೆ ಪ್ರಕಾರ ಎಲ್ಲ ಏನಾಗಬೇಕು ಅವೆಲ್ಲ ರೈತರಿಗೆ ಅವೆಲ್ಲ ರೈತರು ಖುಷಿಯಾಗಿದ್ದು. ನಮ್ಮ ಪಟ್ಟಣ ಸರ್ಕಲ್ಗಂತೂ ಅವಾಗ ಭೂಮಿಯಲ್ಲಿ ಭಾಳ ನೀರಿದ್ದು ನಮ್ಮಲ್ಲಿ ಉಳ್ಳಾಗಡ್ಡಿ ಬೆಳೀತು. ಪಟ್ಟಣ ಗ್ರಾಮ ಸುತ್ತಮುತ್ತ ನಮ್ಮ ಸರ್ಕಲ್ಗೆಲ್ಲ ಉಳ್ಳಾಗಡ್ಡಿ ಬೆಳಿತರು. ನೀರು ಹೆಚ್ಚಿಗೆ ಸಲಕ್ಕೆ ಉಳ್ಳಾಗಡ್ಡಿ ಬೆಳಿತರು. ಫೇಮಸ್ ನಮ್ಮ ಉಳ್ಳಾಗಡ್ಡಿ ಬೆಳೀತು ಪಟ್ಟಣ ಸರ್ಕಲ್. 72ರಿಂದ ಬರಗಾಲ ಬಿತ್ತು. ಬರಗಾಲ ಬಿದ್ದ ಮೇಲೆ ಪೂರ ಭೂಮಿಯಾಗಿ ನೀರೆಲ್ಲ ಹೋಗ್ಬಿಟ್ಟವು. ಸ್ಪೆಷಲಿ ನಮ್ಮ ಪಟ್ಟಣ ಸರ್ಕಲ್ನಾಗ ಭೂಮಿಯಾಗ ನೀರಿಲ್ಲ. ಏಸ್ ಬೋರ್ವೆಲ್ ಹೊಡೆದ್ರು ಭಾಳ ಡೀಪ್ ಹೋದ್ರೂ ನೀರು ಬೀಳಲ್ಲ. ಹೀಗಾಗಿ ತೋಟಗಾರಿಕೆ ಎಲ್ಲ ಈಗೆಲ್ಲ ನಿಂತು ಹೋಗ್ಯಾವ. ಬರ್ತಾ ಪ್ರತಿ ವರ್ಷ ಮಳೆ ಕಮ್ಮ ಆಕೋತು ಬಂದು ಈಗ ಈ ವರ್ಷದೇ ಮೇ 15ರಿಂದ ಈ ಮಳೆ ಶುರುವಾಗ್ಯದ. ಬಿತ್ತವಾದ್ಮೇಲೆ ಮತ್ತೆ ಮಳೆ ಬರೀ ಮೋಡ ಕೈದು ವಾತಾವರಣ ಇತ್ತು, ಮಳೆ ಹೋಯ್ತು. ಆಮೇಲೆ ಮಳೆ ಹತ್ತು, ಇಲ್ಲಿ ತನಕ ಮಳೆ ಹತ್ತದ. ಸ್ವಂತ ನಮ್ಮ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಬಂದು ಎಲ್ಲ ಬೆಳೆಗಳು ನೋಡಿದ್ರು. ಅವ್ರಿಗೆ ನಾನೇ ಸ್ವಂತ ಹೋಗಿ ತೋರಿಸಿ ಎಲ್ಲ ಬೆಳೆಗಳೆಲ್ಲ ನೀರು ಹತ್ತು ಹೋಗ್ಯಾವ. ತೊಗರಿ ಬೆಳೆಗೆಲ್ಲ ಒಣಗಲಿಕತ್ತದ. ಹೀಗಾಗಿ ನಮ್ಮ ಶಾಸಕರು ರೈತರ ಬಗ್ಗೆ ಜನರ ಬಗ್ಗೆ ಭಾಳ ಕಾಳಜಿ ಉಳ್ಳವರು. ಅವರು ಅಸೆಂಬ್ಲಿದಾಗ ಸಮೇತ ಏನಂದ್ರೆ ಎಲ್ಲ ರೈತರ ಬೆಳೆ ಭಾಳ ಲಾಸ್ ಆಗ್ಯದ, ಮಳೆ ಹೆಚ್ಚಾಗ್ಯದ. ಈ ಸಾರಿ ದಟ್ಟು ಹೆಚ್ಚಿನ ಮಳೆ ಎಂದೂ ಆಗಿಲ್ಲ. ಹೀಗಾಗಿ ರೈತರು ಸಂಕಷ್ಟದಾಗರ ಅವ್ರಿಗೆ ಪರಿಹಾರ ಕೊಡ್ಬೇಕಂತ ನಮ್ಮ ಮಾನ್ಯ ಶಾಸಕರು ಅಸೆಂಬ್ಲಿದಾಗಿ ಅವರೆಲ್ಲ ಹೇಳ್ಕೊಂಡು ಬಂದರು. ಮತ್ತು ಬಂದ ಮೇಲೆ ಇಲ್ಲಿ ಎಲ್ಲ ಸರ್ವೆ ಎಲ್ಲ ವಿಲೇಜ್ ಬೆಳೆಗಳೆಲ್ಲ ಖುದ್ದಾಗಿ ನೋಡಿದ್ರು. ಅವ್ರು ಸ್ವಂತ ನಮ್ಮ ಊರಾಗ ಎಲ್ಲ ಬೆಳೆಗಳು ತೋರಿಸಿ ಏನು ಎಷ್ಟು ಎಫೆಕ್ಟ್ ಆಗಿದೆ ಅನ್ನೋದು ತೋರಿಸಿದ್ರು. ಬರಗಾಲ 72 ಆದಮೇಲೆ ಈ ಕಡೆ ಮಳೆ ಕಡಿಮೆ ಆಗ್ಯದ. ರೈತರು ಭಾಳ ಸಂಕಷ್ಟದಾಗರ. ಅವ್ರಿಗೆ ಯಾವ ಟೈಮಿಗೆ ಮಳೆ ಬರಬೇಕು, ಯಾವ ಟೈಮಿಗೆ ಬಿತ್ತನೆ ಆಗಬೇಕು, ಯಾವ ಟೈಮಿಗೆ ರಾಶಿ ಆಗಬೇಕು ಅನ್ನೋದೇ ಈಗ ಎಪೇಜೆಡ್ ಆಗಿ ಹೋಗುತ್ತೆ. ಹೀಗಾಗಿ ರೈತರು ಪ್ರತಿ ವರ್ಷ ಯಾವುದೋ ಒಂದು ಬೆಳೆ ಕೈಗೆ ಬರ್ತದೆ, ಉಳಿದ ಬೆಳೆಗಳು ಹಾಳಾಗ್ತವೆ. ಪ್ರತಿಯೊಂದು ಬೆಳೆ ಮುಂಗಾರಿ ಬೆಳೆಗಳು ಈಸು ಕೈಗೆ ಬರಲ್ಲ ರೈತರಿಗೆ. ಹಿಂಗಾರಿದಾಗರೆ ಈಸು ದಿನ ಮಳೆನೇ ಬಂದಿಲ್ಲ. ನಾ ಎಲ್ಲ ಕಡೆ ನಾ ಫೀಲ್ಡ್ನಾಗ ಓಡಾಡೋದಕ್ಕಂದ್ರೆ ರೈತರ ಸಂಗಟ ಒಡನಾಡಿ ನಾವು ಇತ್ತಿತ್ತಲಾಗಿ ಬರೀ ವಾತಾವರಣ ಕ್ಲೈಮೇಟ್ ಇದ್ದ ಸಲಕ್ಕೆ ಜೋಳಗಳು ಆಗ್ತದೆ. ಈ ವರ್ಷ ಏನದ ಮಳೆ ಹೆಚ್ಚಾಗಿ ಈ ಪರಿಸ್ಥಿತಿ. ಈಗ ಮುಂಗಾರಿದಾಗ ಬರ್ತಕ್ಕಂಥ ಎಲ್ಲ ಎಳ್ಳು, ಹೆಸರು, ಉದ್ದು, ತೊಗರಿ, ಸಜ್ಜಿ ಇವೆಲ್ಲ ಕಂಪ್ಲೀಟ್ ಹೋಗ್ಯಾವ. ಈಗ ಮುಂದಾದ್ರೂ ಈಗ ಸದ್ಯ ಹಿಂಗಾರಿ ಜೋಳ, ಹಿಂಗಾರಿ ಬಿತ್ತನ ಈ ಮಳೆ ಹೋದ್ಮೇಲೆ ಮುಂದಿನ ಮಳೆ ಚಾಲು ಆಗಬೇಕು. ಇಲ್ಲಿವರೆಗೂ ಹೊಲಗಳೆಲ್ಲ ಮಳೆ ಹೆಚ್ಚಾಗಿ ಜೀತಿ ಇಡಬೇಕು. ಬಂದಾಗ ತಿರುಗಾಡ್ಲಿಕ್ಕೆ ಬರಲಾರ್ದಂಗಾಗ್ಯದ. ಈ ಮುಂದಿನ ಬೆಳೆನೂ ಬರ್ತಾವ ಅನ್ನೋದು ಬರೋಸಿಲ್ಲ. ರೈತರು ಭಾಳ ಸಂಕಷ್ಟದಾಗರ. ಹೀಗಾಗಿ ಎಲ್ಲರೂ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಸಾಬ್ರು ಕೂಡ ಎಲ್ಲ ಹೊಲಗಳಿಗೆ ವಿಸಿಟ್ ಮಾಡಿ ಕ್ರಾಪ್
ಬೆಳೆಗಳ ಬಗ್ಗೆ ಅವ್ರೂ ಕೂಡ ವರದಿ ಒಪ್ಸ್ಯಾರ. ಬಂದು ಚೀಫ್ ಮಿನಿಸ್ಟರ್ ಬಂದಿರು ನಮ್ಮದು ಕಲ್ಯಾಣ ಕರ್ನಾಟಕ ಭಾಗದ ಧ್ವಜಾರೋಹಣಕ್ಕೆ. ಅವಾಗ ಅವರು ಕೂಡ ಏನದ ಫೀಲ್ಡ್ ವಿಸಿಟ್ ಮಾಡಿ ಬೆಳೆಗಳ ಬಗ್ಗೆ ಅವರು ಇದು ಮಾಡ್ಯಾರ. ಇಲ್ಲಿ ಕೃಷಿ ಇಲಾಖೆಯವರು ಎಲ್ಲರೂ ಬಂದವರಿಗೆಲ್ಲ ಅವ್ರು ತಮ್ಮ ರಿಪೋರ್ಟ್ನೂ ಒಪ್ಸ್ಯಾರ. ಮತ್ತೇನದ ಎಲ್ಲ ರಾಜಕೀಯ ದುಡಿನವರಿಗೂ ಚೀಫ್ ಮಿನಿಸ್ಟರ್ ಹಿಡ್ಕೊಂಡು, ಮಂತ್ರಿಗಳು ಹಿಡ್ಕೊಂಡು, MLA ಹಿಡ್ಕೊಂಡು ಎಲ್ಲರಿಗೂ ಅವರು ಬೆಳೆಗಳ ಪರಿಸ್ಥಿತಿ ಬಗ್ಗೆ ತೋರಿಸ್ಯಾರ. ಈ ಎಲ್ಲ ಇಡೀ ಈ ಸಾರಿ ಮಳೆ ಆಗ್ತದೆ ನಮ್ಮ ಭಾರತ ದೇಶದಲ್ಲಿನೇ ಹೆಚ್ಚು ಎಲ್ಲ ಕಡೆ. ಮೊದಲು ಎಲ್ಲೋ ಒಂದು ಪ್ರದೇಶ ಮಳೆ ಹೆಚ್ಚಿರ್ತಿತ್ತು, ಅನಾಹುತ ಆಗ್ತಿತ್ತು, ಫ್ಲಡ್ ಬರ್ತಿತ್ತು, ಏನೋ ಆಗ್ತಿತ್ತು, ಬೇರೆ ಕಡೆ ಏನೂ ಇರ್ತಿದ್ದಿಲ್ಲ ಅಷ್ಟು ತ್ರಾಸ. ಈ ಸಾರಿ ಕಂಪ್ಲೀಟ್ ನಮ್ಮ ಭಾರತ ದೇಶನೇ ಫ್ಲಡ್ನೇ ಹೋಗ್ತದೆ. ಎಲ್ಲ ಕಡೆ ಉತ್ತರ ಭಾಗದಾಗೆಲ್ಲ ಭಾಳ ಹರ್ಕೊಂಡು ಹೋಗಿ ರೈತರು ಭಾಳ ಸಂಕಷ್ಟಗಳು, ಜನ ಸಂಕಷ್ಟಗಳು. ನಮ್ಮಲ್ಲಿ ಈ ವರ್ಷ ಹಿಡಿದು ಮೊದಲೇ ಯಾವುದು ಇಂಥ ಸಾರಿ ಫ್ಲಡ್ ಮಳೆ ಹೆಚ್ಚಾಗಿದ್ದಿಲ್ಲ. ಈ ಸಾರಿಯಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆದವ್ರೂ ಭಾಳ ತ್ರಾಸಾಗ್ಯದ, ಭಾಳ ಜನರು ತೊಂದರೆ ಆಗ್ಯದ. ಹೀಗಾಗಿ ನಾವು ಮೊದಲು ಹಿಡ್ದ ಜನರದಾಗ ಮತ್ತು ರೈತರ ಸಹಭಾಗಿಯಾಗಿ ನಾವು ಕಷ್ಟ ಕಾರ್ಯಕ್ರಮದಾಗಿದ್ದೀವಿ. ಈಗ ನಮಗೂ ಅದು ದುಃಖದ ಸಂಗತಿನಿ. ಅವು ಏನೇ ನಮಗೆ ಬೇಕಾದ್ರೆ ದುಃಖ ದುಮ್ಮಾನಗಳು ಏನಿದ್ರು ನಾವು ಜನರದಾಗ ಬೆಳಿತೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಸರ್ಕಾರಕ್ಕೂ ವರದಿ ಕೊಡ್ತೀವಿ. ಸರ್, ಈಗ ಯಾವುದೇ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತಿ ಕಾಣಬೇಕಾದ್ರೆ ಶೈಕ್ಷಣಿಕ ಪಾತ್ರ ಬಹಳ ಮುಖ್ಯವಾಗಿರುವುದು. ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಇಲ್ಲಿವರೆಗೆ ಯಾವೆಲ್ಲ ಪ್ರಯತ್ನಗಳು ತಾವು ಮಾಡಿದ್ರಿ, ಮತ್ತೆ ತಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಿಗೂ ಕೂಡ ಶೈಕ್ಷಣಿಕವಾಗಿ ಒಂದು ಹುರಿದುಂಬಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ತಮ್ಮದಿರ್ತದೆ? ಈಗ ನೋಡ್ರಿ, ನಮ್ಮದು ನಮ್ಮ 4 ಪಟ್ಟಣ ಅದು ಹೋಬಳಿ ಕೇಂದ್ರ ಸ್ಥಾನ ಅದ. ಹಿಂದಿನ ಕಾಲಕ್ಕೆ ಎಜುಕೇಷನ್ ಕಡಿಮೆ ಇತ್ತು, ಮೂಲಭೂತ ಸೌಕರ್ಯಗಳನ್ನು ಹಿಂದಕ್ಕೆ ಎಲ್ಲ ಕಡಿಮೆ ಇತ್ತು. ಈಗ ಬರ್ತಾ ಈಗಿನ ದಿನಗಳಲ್ಲಿ ಸರ್ಕಾರದವರೆಲ್ಲ ಎಚ್ಚೆತ್ಕೊಂಡು ಪ್ರತಿ ಗ್ರಾಮದಲ್ಲಿ ಏನು ಸಮಸ್ಯೆಗಳವ, ಮೂಲಭೂತ ಸೌಕರ್ಯಗಳು, ಎಜುಕೇಷನ್, ದವಾಖಾನೆ, ಈ ಬ್ಯಾಂಕಿಂಗ್, ರೈತರದು RSKಗಳು, ಇವೆಲ್ಲ ಏನೇನು ಸವಲತ್ತು ಬೇಕು ಎಲ್ಲ ಕಡೆ ನಮ್ಮ ಕರ್ನಾಟಕ ರಾಜ್ಯದಾಗ ಎಲ್ಲ ಕಡೆಗೂ ಬೇರೆ ರಾಜ್ಯಗಳಲ್ಲೂ ರೈತರ ಬಗ್ಗೆ ಸರ್ಕಾರ ಕೂಲಂಕುಷವಾಗಿ ವಿಚಾರ ಮಾಡುತ್ತಾ ಅವ್ರ ಏಳಿಗೆ ಏನೇನು ಬೇಕು, ಯಾವ ಸ್ಕೀಮ್ ಬೇಕು ಅವೆಲ್ಲ ತರ್ಕೊಂಡು ಬಂದವು. ಎಲ್ಲ ಹಳ್ಳಿದಾಗ ಎಲ್ಲ ಮೂಲಭೂತ ಸೌಕರ್ಯಗಳು ಅವ ಇಲ್ಲ ಅಂತೇನು ಹೇಳಲಿ. ನಮ್ಮದು ಹೋಬಳಿ ಕೇಂದ್ರ ಸ್ಥಾನ ಇದ್ಮೇಲೆ ನಮ್ಮಲ್ಲಿ ಅದು ನಮಗೂ ಚಿಂತೆನೆ. ಈಗ ಯಾಕಂದ್ರೆ ನಮ್ಮೂರಾಗ ನಾವು ಸರಿಯಾಗಿ ಸ್ವಲ್ಪ ಫೈನಾನ್ಷಿಯಲ್ ಸೌಂಡ್ ಇದ್ದ ಲೀಡರ್ಗಳು ಯಾರೂ ಇರಲ್ಲ. ಅದಕ್ಕೆ ಏನದ ನಮ್ಮಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲಿವರೆಗೂ ಇರಲಿಲ್ಲ. ಮೂಲಭೂತ ಸೌಕರ್ಯಗಳಾದ ಕಾಲೇಜು, ಹಾಸ್ಟೆಲು, ಸರ್ಕಾರಿ ದವಾಖಾನೆ, ಈ ಮುರಾರ್ಜಿ ಸ್ಕೂಲ್ಗಳು, ಇವ್ಯಾವು ನಮ್ಮಲ್ಲಿ ಈ ಸವಲತ್ತುಗಳು ಇರಲಿಲ್ಲ. ಅವಾಗ ನಮ್ಮ ಜನರ ಆರ್ಥಿಕ ಪರಿಸ್ಥಿತಿ ಕಡಿಮೆ ಸಲಕ ಅವರು ಫೈಟ್ ಮಾಡೋದು ನಮ್ಮಲ್ಲಿ ಕಡಿಮೆ ಇದ್ದ ಸಲುವಾಗಿ ಅವು ಹೀಗಾಗಿ ಎಲ್ಲ ಹೋಬಳಿ ಕೇಂದ್ರ ಸ್ಥಾನದಾಗ ಎಲ್ಲ ಸೌಕರ್ಯ ಇದ್ದರೂ ನಮ್ಮ ಪಟ್ಟಣ ಕೇಂದ್ರ ಸ್ಥಾನದಾಗ ಇರಲಿಲ್ಲ. ಮೊದಲಿಗೆ ಇದು ಡೆಪ್ಟಿ ತಹಸೀಲ್ದಾರ್ ಆಫೀಸ್ ಒಂದು, ಬ್ಯಾಂಕ್ ಒಂದು, ಪೋಸ್ಟ್ ಆಫೀಸ್ ಒಂದು, ಇವು 3 ಮೊದಲೇ ನಡ್ಕೋತ ಬಂದು ಉಳಿದದೆಲ್ಲ ಕಾಲೇಜು, ಹಾಸ್ಟೆಲ್, ದವಾಖಾನೆಗಳು ಇವು ಯಾವುವು ಇರಲಿಲ್ಲ. ಹೀಗಾಗಿ ನಾವು ಮೊದಲೇ ಹಿಡಿದ ನಮ್ಮದು ಊರಾಗೆಲ್ಲ ಈ ಸವಲತ್ತುಗಳಿಲ್ಲ. ನಮ್ಮ ದಕ್ಷಿಣ ಕ್ಷೇತ್ರಗಳಿಲ್ಲ. ನಾವು ಮೊದಲು ಮಾಲಿಕೆ ಗುತ್ತಿಗೆದಾರಂತೆ MLA ಇದ್ದರು, ಅವರಿಗೆಲ್ಲ ಹೇಳ್ಕೊಟ್ಟು ಮಾಡ್ಕೊಟ್ಟು ಅಪ್ಲಿಕೇಶನ್ ಕೊಟ್ಟು ಬಂದಿದ್ದೀವಿ. ಅವ್ರ ಕೈಲಾದ್ರು ರೋಡ್ ಅವು ಇವು ಅವೆಲ್ಲ ಮಾಡ್ಬೋದು. ಈಗ ಎಜುಕೇಷನ್ ಸ್ವಲ್ಪ ಇದ್ದಿತ್ತು. ಈಗ ಮುಂದೆ ನಾವು ಅವಾಗ ನಡೆದಾಗ ನಾವು ಎಜುಕೇಷನ್ ಸಲಕ್ಕೆ ನಾವು ಪ್ರಯತ್ನ ಮಾಡ್ಕೊತೀವಿ ಬಂದಿದ್ದೀವಿ. ನಮ್ಮೂರಿಗೆ ಒಂದು ಸಲ 1000 MP ಎಲೆಕ್ಷನ್ದಾಗ ಹೆಲಿಕಾಪ್ಟರ್ ತೊಗೊಂಡು ಖರ್ಗೆ ಸಾಹೇಬ್ರಿಗೆ ಬಂದಿದ್ರು ನಮ್ಮ ಪಟ್ಟಣಕ್ಕೆ. ಬಂದಾಗ ಏನದು ಅವ್ರಿಗೆ ರೈತರ ಸಮಸ್ಯೆಗಳ ಬಗ್ಗೆ ಅರಿವು ಮಾಡಿಕೊಟ್ರು. ನಮ್ಮೂರು ಮುಖಂಡ ಬಸವರಾಜ ಜೀವನಿಗೆ ಅದನ್ನು ತಿಳ್ಕೊಂಡು ನಮ್ಮ ಹಿಂದಿನ ಎಲ್ಲ ಊರು ಪ್ರಮುಖರು ಅವರೆಲ್ಲ ಇಲ್ಲಿ ನೀರಿನ ಪರಿಸ್ಥಿತಿ ಭಾಳ ಗಂಭೀರದ, ಈ ಕಡೆ ಮಳೆ ಇಲ್ಲ, ಬೋರ್ವೆಲ್ ನೀರು ಬೀಳಲಾಗ್ಯದ ಸಹ ರೈತರು ಭಾಳ ಸಂಕಟ. ನಮಗೊಂದು ಕೆರೆ ಮಾಡೋದು ಭಾಳ ಉಪಕಾರ ಆಗ್ತದೆ. ಅವರು ಅಪ್ಲಿಕೇಶನ್ ಕೊಟ್ಟರು, ನಾವು ಎಲ್ಲ ಅಪ್ಲಿಕೇಶನ್ ಕೊಟ್ಟು ಅದು ಕೊಟ್ಟೇವಿ. ಅದು ನಮ್ಮಿಲ್ಲ. ಈಗ ಅದ್ರ ಜೊತೆಗೇ ಈ ಮನೆಯೇ ಈ ಸಾಗರು ಕೇಂದ್ರದಾಗ ಖರ್ಗೆ ಸಾಗರು ಕೇಂದ್ರದಾಗ ರೈಲ್ವೆ
ರೈಲ್ವೆ ಮಿನಿಸ್ಟರ್ ಇದ್ದಾಗ ನಮ್ಮಲ್ಲಿ ಪಟ್ಟಣ ಗ್ರಾಮದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ, ನಮ್ಮ ಸರ್ಕಲ್ನಾಗೆ ಎಲ್ಲಿ ಪುತ್ಥಳಿ ಇದ್ದಿಲ್ಲ. ನಾವು ಸರ್ಕಲ್ ಕೇಂದ್ರ ಸ್ಥಾನದಲ್ಲಿ ನಾವು ಮುತುವರ್ಜಿ ವಹಿಸಿ ಮಾಡಿ ನಾವೆಲ್ಲ ಸರ್ಕಾರಿ ನೌಕರರು ಅಂತಕ್ಕಂಥವ್ರು ಎಲ್ಲ 2-3 ಪಗಾರಗಳು ಹಾಕಿ ನಮ್ಮ ರೈತರು ಎಲ್ಲ ನಮ್ಮ ಗುರು ಹಿರಿಯರು ಅವರು ಎಲ್ಲ ರೈತರು ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಟ್ಟು ನಮ್ಮ ಅಲ್ಲಿ ಒಂದು ನಿಂತು ಅಂಬೇಡ್ಕರ್ ಪಂಚಲು ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಾವರಿಗೆ ಕರೆಸಿದ್ರಿ. ಸಾವರು ಬಂದು ಓಪನಿಂಗ್ ಮಾಡಿ ಹೋದರು. ಓಪನಿಂಗ್ ಭವ್ಯ ಭಾಳ ಜನ ಸುತ್ತಮುತ್ತಲಿನೆಲ್ಲ ಸರ್ಕಲ್ ಎಲ್ಲ ಜನ ಪಟ್ಟಣ ಕೊಬ್ಬಳಿದೆಲ್ಲ ಜನ ಇತ್ತು. ಸಾವರು ಖುಷಿಯಾಗಿ ಇರ್ಬೋದು. ಅವಾಗ ಏನಂದ್ರೆ ನಮ್ಗೆ ನಮ್ಮೂರಾಗ ಕಾಲೇಜ್ ಇದ್ದಿದ್ದಿಲ್ಲ. ನಮ್ಮಲ್ಲಿ ಮುಖಂಡರೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ಊರು ಮುಖಂಡರು, ನಾನು ವಿತೇಶರು ಇವೆಲ್ಲ ಕಾಲೇಜ್ ಇಲ್ಲ, ಏನೂ ಇಲ್ಲ. ನಮ್ಮ ಹೆಣ್ಮಕ್ಳಿಗೆಲ್ಲ ಇಲ್ಲೇನೋ 10ನೇ ಪಾಸ್ ಆದಮೇಲೆ ನಾವು ಹೆಣ್ಮಕ್ಳು ಶಾಲೆ ಬಿಡಿಸಲ್ಕತ್ತೀವಿ. ಈಗ ಸಾಬರ್ ಬಲ್ಲಿ ನೀವು ಸುರು ಆದರೆ ನೀವೇನು ಸಾಬ್ರಿಗೆ ಹೇಳಿ ನಾವು ಕಾಲೇಜ್ ಮಾಡಿಸ್ರಿ ಅಂತ ಹೇಳಿದ್ರು ನಮ್ಗೆ ಅವರು. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು, ಊರು ಮುಖಂಡರು, ಪಟ್ಟಣ ಊರು ಮುಖಂಡರು ಹೇಳಿದ್ಮೇಲೆ ಸರ್ ಹಿಂಗಿಂಗದ ಸರ್ ನಮ್ಮಲ್ಲಿ SSLC ತರದಿಂದ ಮುಂದೆ PUC ಕಾಲೇಜ್ ಇಲ್ಲ, ದಯಮಾಡಿ ಏನದ ನೀವು ಮಾಡ್ಕೊಡ್ಬೇಕು. ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಎಜುಕೇಷನ್ ಬೋಡಿಸ್ಲಿಕ್ಕತ್ತಾರ. ಹೆಣ್ಮಕ್ಳು ಸ್ಪೆಷಲಿ ಬೆಳೆಸಿದ್ದಾರೆ. ಸಾಬ್ರ ಆಗಿಂದಾಗಿ ಅನ್ನೋದು ಒಂದು ಲೆಟರ್ ಮಾಡಿದ್ವಿ. ಅವಾಗ ಕುಮಾರಸ್ವಾಮಿ ಅವ್ರು ಚೀಫ್ ಮಿನಿಸ್ಟರ್ದು ಒಂದು ಲೆಟರ್ ಕೊಟ್ಟು ನಾನು ಕರೆಸಿ ಹೇಳಿ ನನಗೆ ಒಂದು ಲೆಟರ್ ಕೊಟ್ಟರು. ನೀವು ಹೋಗೆಲ್ಲ ಪ್ರಯತ್ನ ಮಾಡು, ನಾನು ಲೆಟರ್ ಕೊಟ್ಟಿನಿ, ಅದು ಹಾಕ್ಬೇಕು ಅಂತೇಳಿ ನಾನು ಹೇಳಿದ ಮೇಲೆ ನಾ ಆ ಲೆಟರ್ ತೊಗೊಂಡು ಚೀಫ್ ಮಿನಿಸ್ಟರ್ ಆಫೀಸಾಗ ಹೋದ್ಮೇಲೆ ಹಿಂಗೆ ಖರ್ಗೆ ಸಾಹೇಬ್ ಲೆಟರ್ ಕೊಟ್ಟರು. ನಮ್ಮಲ್ಲಿ ಕಾಲೇಜ್ ಇಲ್ಲ, ಹೋಬಳಿ ಪ್ಲೇಸ್ ಅದ, ಎಜುಕೇಷನ್ನಾಗ ನಮ್ಗೆ ತ್ರಾಸ ಅದ, ಹಿಂಗಾಗಿ ಆಗಬೇಕು ಅಂತೇಳಿ ಸಾಹೇಬ್ರು ಲೆಟರ್ ಕೊಟ್ಟರು. ನೋಡ್ರಿ ಅಂತ ಹೇಳಿ ಕೇಸಿ ಚೀಫ್ ಮಿನಿಸ್ಟರ್ ಸ್ಪೆಷಲ್ ಆಫೀಸರ್ಗೆ ನಾವು ಹೋಗಿ ಲೆಟರ್ ತೋರಿಸಿ ಕೊಟ್ಟರೆ ಅವ್ರು ಅವಾಗೇ ನಮ್ಮ ಗುಲ್ಬರ್ಗ DD ಫೋನ್ ಮಾಡಿ ಹೇಳಿದ್ರು, ಖರ್ಗೆ ಸಾಹೇಬ್ರು ಲೆಟರ್ ಕೊಟ್ಟರೆ ಖರ್ಗೆ ಸಾಹೇಬ್ರದ್ದು ಇದು ಅದ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಅದ, ಅದಕ್ಕಾಗಿ ನೀನು ಗುಲ್ಬರ್ಗ ಜಿಲ್ಲೆದಾಗ ಎಲ್ಲಿ ಯಾವ ಕಾಲೇಜ್ ನಡೆದಿಲ್ಲ ಆ ಕಾಲೇಜ್ ಶಿಫ್ಟ್ ಮಾಡಿ ಅಲ್ಲಿ ಹಾಕಂತೇಳಿ ಅವಾಗ ಅಲ್ಲಿ ಸ್ಪೆಷಲ್ ಆಫೀಸರ್ DD ಫೋನ್ ಮಾಡಿ ಹೇಳೋದು. ಫೋನ್ ಮಾಡಿ ಹೇಳಿದ್ರೆ ನಾವು ಬೆಂಗಳೂರಿಂದ ಬಂದಮೇಲೆ ಅವ್ರು ಸ್ಥಳ ನೋಡೋಕೆ ಬಂದರು. DD ಸ್ಥಳ ನೋಡಿ ಎಲ್ಲ ತೋರಿಸಿ ಮಾಡಿದ್ರು. ಜಾಗ ಬೇಕಾದ್ರೆ ಜಾಗ ಏನೇ ಮಾಡಿ ನಮ್ಮದು ನಮ್ಮೂರದ್ದು ಬೇಡಿಕೆ ಅದ ರೀ, ಇದೆಲ್ಲ ಹುಡುಗರು ಶಾಲೆ ಬೀಳಕತ್ತಾರ ಅಂತ ಹೇಳಿದ್ರು. ಅವರು DD ಏನು ಮಾಡಿದ್ರು, ಅವರು ಎಲ್ಲ ಬಜೆಟ್ ಗಿಜೆಟ್ ಕೊಡೋತನ ಅಡ್ಮಿಷನ್ ತೊಗೊಂತೂ ಅವ್ರಿಗೆ ಊರಲ್ಲಿ DD ಹೇಳಿದ್ರು PUC ಆರ್ಟ್ಸ್ ಚಾಲೂ ಮಾಡಿ ಮೊದಲಕ್ಕೆ. ಅವರು ಮಾಡಲಿಲ್ಲ, ಹಂಗೆ ಓದ್ಬೋದು. 4 ವರ್ಷ ದಿನ ನಾವು ಪ್ರಯತ್ನ ಮಾಡಿ ಸಾಬ್ರಿಗೆ ಫೋನ್ ಮಾಡಿಸಿದ್ರು. ಲಾಸ್ಟ್ 2020 ಅದು ಕಾಲೇಜ್ ಅದು PUC ಕಾಲೇಜ್ ಆಯಿತು. ಈಗ ಎಲ್ಲ ಹೆಣ್ಮಕ್ಳಿಗೆ ಆ PUC ಕಾಲೇಜಾಗ ಓದ್ಲಿಕ್ಕತ್ತ. ಇದು ಭಾಳ ಸಂತೋಷ. ನಮ್ಮ ಸರ್ಕಲ್ ಜನರಿಗೆ ನಂಬಲ್ಲಿ ಕಾಲೇಜನ್ನು ಭಾಳ ಖುಷಿ ಆಯಿತು ಸಾವರು ಆಶೀರ್ವಾದದಿಂದ. ಅದರಂತೆ ಈಗ ನಮ್ಮಲ್ಲಿ ಹಾಸ್ಟೆಲ್ ಇದ್ದಿಲ್ಲ. ಹಾಸ್ಟೆಲ್ 2017ದಾಗ ಅದು ಒಂದು ಗೌರ್ಮೆಂಟ್ ಹಾಸ್ಟೆಲ್ ಸ್ಯಾಂಕ್ಷನ್ ಬಂತು. ಅದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ. ಮೂಲಭೂತ ಸೌಕರ್ಯಗಳು ಇದ್ದಿದ್ದಿಲ್ಲ ಅಂದ್ರೆ ಅದಕ್ಕೆ ಸ್ಕೀಮ್ ಅಡಾಪ್ಟ್ ಆಗಲ್ಲ, ಕ್ಯಾನ್ಸಲ್ ಆಗ್ಬೋದು. ಆ ಕ್ಯಾನ್ಸಲ್ ಆಗೋ ಪರಿಸ್ಥಿತಿದಾಗಿತ್ತು. ಅವರು ಪ್ರಿನ್ಸಿಪಲ್ ನಮ್ಮ ಬಂದು ಕಾಂಟ್ಯಾಕ್ಟ್ ಮಾಡಿ ಇವೆಲ್ಲ ಇದು ಹಿಂಗಾಗ್ಯದ, ಇದು ಎಲ್ಲ ಮಾಡಿ ನನಗೆಲ್ಲ ಅನುಕೂಲ ಮಾಡಿಕೊಟ್ರೆ ಚಾಲೂ ಮಾಡಿಸ್ಕೊಡ್ಬೇಕು. ನೀವು ರಾಜಕೀಯದಾಗ ಇದ್ದೀರಿ, ನೀವೆಲ್ಲ ಏನೇ ಮಾಡಿ ಇಟ್ಟು ಮಾಡಿದ್ರೆ ಆಗ್ತದೆ, ಇಲ್ಲಂದ್ರೆ ಆಗಲ್ಲ ಅಂತ ಅವ್ರು ಹೇಳಿದ್ಮೇಲೆ ನಾ ಪ್ರಯತ್ನ ಮಾಡಿ ಎಲ್ಲ ಮಾಡಿ ನಮ್ಮ ಭಾಗದ ಶಾಸಕರು ಅಪ್ಪುಗೌಡರು ಕರ್ಕೊಂಡು, ನಮ್ಮೂರವರೇ ಶಿವಶರಣಪ್ಪ ಹಿರೇಗೌಡರು ಅಂತ ಅವ್ರು TPS ಇದ್ದರು. ನಮ್ಮ ಸಂತೋಷ್ ಪಾಟೀಲ್ ಅಂತೇಳಿ ಅವರು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು. ಅವರಿಗೆಲ್ಲ ಕರ್ಕೊಂಡು ಮಾಡಿ ಒಂದು ಪ್ರೈವೇಟ್ ಬಿಲ್ಡಿಂಗ್ ಇಲ್ಲೇ ಭೋಸ್ಗಾಬಲ್ಲಿ ಒಂದು ಈಗ ಶಾಲೆ ಹಾಸ್ಟೆಲ್ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಬೇಕು. ನಮ್ಮ ಊರಾಗ ಎಲ್ಲಿ ಅಂಥ ಬಿಲ್ಡಿಂಗ್ಗಳು ಕಿರಾಯಿ ಇರಲಿಲ್ಲ. ಹೀಗಾಗಿ ಅದು ಆ ಕಡೆ ಸಿಟಿದಾಗ ಹೋಗೋ ಪಾಳಿ ಬತ್ತು, ಪ್ರಸಂಗ ಬತ್ತು. ಸಿಟಿದಾಗ ಹೋದ್ರೆ ನಮ್ಮ ಊರ್ದದ ಮತ್ತು ಆ ಕಡೆ ಕಳಿಸೋದು ಬೇಡ, ಅದು ನಮ್ಗೆ ಅಭಿಮಾನ ಕಾಡ್ತಿತ್ತು. ಕಾಡಿ ನಮ್ಮ ದೋಸ್ತರದೇ ಇಲ್ಲಿ ಭೋಸ್ಗೆ ಸರ್ನಾಲ್ದಾಗ ಒಂದು ಬಿಲ್ಡಿಂಗ್ ಇತ್ತು. ಮೊದಲು ಅವ್ರು ಓನ್ ಹಾಸ್ಟೆಲ್ ನಡೆಸ್ತಿದ್ರು, ಕಾಲೇಜ್ ಶಾಲೆ ನಡೆಸ್ತಿದ್ರು. ಅದು ಭಾಳ ದಿನ ಅದು ಖಾಲಿ ಇತ್ತು. ಆ ಬಿಲ್ಡಿಂಗನ್ನ ಕಿರಾಯಿಸ್ಕೊಟ್ಟು ಅಲ್ಲಿ ಓಪನಿಂಗ್ ಮಾಡಿಸಿ ಎಲ್ಲ ರಾಜಕೀಯ ತೊಗೊಂಡ್ರು ತೊಗೊಂಡು ನಮ್ಮ ಮಾನ್ಯ ಆಗಿನ ಶಾಸಕರಿಗೆ ಅಪ್ಪಗೌಡರಿಗೆ, ಸಂತೋಷ್ ಪಾಟೀಲ್ರಿಗೆ, ನಮ್ಮ ಹಿರೇಗೌಡರಿಗೆ ತೊಗೊಂಡು ಪ್ರಿನ್ಸಿಪಲ್ ಹೊಸದಾಗಿ ಇರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನಿಂತು ಉದ್ಘಾಟನೆ ಮಾಡಿ ಆ ಉದ್ಘಾಟನೆದಾಗ ಈ ಕಡೆ ಎಲ್ಲ ಎಜುಕೇಷನ್ದಾಗ ಅದ್ರಾಗ ಭಾಳ ಹಿಂದುಳಿದ, ದಯಮಾಡಿ ಎಲ್ಲ ರಾಜಕೀಯ ತೊಗೊಂಡ್ರು ಏನದ ಸಹಾಯ ಸಹಕಾರ ಮಾಡಿ ನಮ್ಮ ಸರ್ಕಲ್ನಾಗ ಎಜುಕೇಷನ್ ಮುಂದೆ ಬರ್ಲಿಕ್ಕೆಲ್ಲ ತಾವೆಲ್ಲ ಪಕ್ಷ ಭೇದ ಮರೆತು ಆಶೀರ್ವಾದ ಮಾಡಿರಿ, ಜನರ ಕೆಲಸ ಮಾಡಿರಿ ಅಂತ ನಾ ಆ ಫಂಕ್ಷನ್ದಾಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಮುಂದೆ ಅದಕ್ಕೆ ಅದರದೇ ಆದ ಒಂದು ಕಟ್ಟಡ ಬೇಕು, ಈಗ ಏನು ಮಾಡಬೇಕಂತ ಸುಮಾರು 15-20 ದಿನ ತಿರುಗಾಡಿ ನೋಡಿ ಗೌರ್ಮೆಂಟ್ ಲ್ಯಾಂಡ್ ಎಲ್ಲ ಹುಡುಕಾಡಿ
ಸ್ವಂತ ನಮ್ಮ ಪಟ್ಟಣ ಸರ್ಕಲ್ನಾಗೆ ನಮ್ಮ ಪಟ್ಟಣ ಗ್ರಾಮದಾಗ ಎಲ್ಲಿ ಇದೆ ಅಂತೇಳಿ ಹುಡ್ಕ್ಯಾಡಿ ಗುಡ್ಡಗಳು ಗೌರ್ಮೆಂಟ್ ಲ್ಯಾಂಡ್ ಹುಡ್ಕ್ಯಾಡಿ ಮಾಡಿ ತಂದು ಅವರಿಗೆ ಕೊಟ್ಟು ಅದು ಡಿ ಸಿ ಅವರಿಗೆ ಕೊಟ್ಟು ಅವರಿಗೆ ಫಾರೆಸ್ಟ್ಲಿಂದ ಅವ್ರಿಗೆ ಹೋಗಿ ಅದು 8 ಎಕರೆ 30 ಗುಂಟೆ ಜಮೀನು ಅವರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ರು. ಸ್ಯಾಂಕ್ಷನ್ ಮಾಡಿಕೊಟ್ಟಾಗ ಅಲ್ಲೇ ಕ್ರಿಯಾದಾಗ ನಡೆದಿತ್ತು. ಈಗ ಬಜೆಟ್ ಇದ್ದಿಲ್ಲ, ಆಮೇಲೆ ಸರ್ಕಾರ ಬದಲಾಯಿತು, ಬಜೆಟ್ ಇಲ್ಲದಕ್ಕೆ ಅದು ಒಂದು ಬಿಲ್ಡಿಂಗ್ ಆಗಲಿಲ್ಲ. ಈಗ ಮನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ ಸಾವ್ರು ನಮ್ಮ ರಾಜಕೀಯ ಮುಖ್ಯಸ್ಥರು ಅವರು ಈಗ ಪಟ್ಟಣದಾಗ ಹಿಂಗೆ ಹಾಸ್ಟೆಲ್ಲು, ಅಂಬೇಡ್ಕರ್ ವಸತಿ ಶಾಲೆ ಅದಕ್ಕೆ ಬಜೆಟ್ ಇಲ್ಲ ಅನ್ನೋದು ನಮ್ಮ ಎಮ್ ಎಲ್ ಎ ಅವರು ಮುತುವರ್ಜಿ ವಹಿಸಿ ಬಜೆಟ್ ಇಡಿಸಿ ಅದು ನಿನ್ನೆ 22ರಂದು ಅಲ್ಲಿ ಭೂಮಿ ಪೂಜೆ ನಮ್ಮ ಶಾಸಕರು ಭೂಮಿ ಪೂಜೆ ಮಾಡಿದ್ರು. ಅದಕ್ಕೆ ಅದು ಒಂದು ಬಿಲ್ಡಿಂಗ್. ಇನ್ನು ನಮ್ಮ ದಕ್ಷಿಣ ಮತಕ್ಷೇತ್ರ ಕೂಲಿಕಾರರ ಸಂಖ್ಯೆ ಹೆಚ್ಚದ, ಬಡವ್ರ ಸಂಖ್ಯೆ ಹೆಚ್ಚದ. ಎಲ್ಲ ಕುಂದಾಗ ಬ್ಯಾಕ್ವರ್ಡ್, SC ST ಮೈನಾರಿಟಿ ಲಿಂಗಾಯತರು ಎಲ್ಲ ಕೂಲಿಕಾರರು ಎಲ್ಲ ಬಡವರು. ಹೀಗಾಗಿ ದವಾಖಾನೆ ಸವಲತ್ತಿಲ್ಲ. ಈ ಕೊರೋನಾ ಟೈಮ್ನಾಗ ನಾವು ಭಾಳ ಪರೇಶಾನ ಆಗಿದೆ. ನಾವು ಮೊದಲು ಹಿಡಿದ್ರು ನಾನು ಪ್ರಾರಂಭದಾಗ ಹಿಡಿದ್ರು ಭಾಳ ಚಿಕ್ಕ ವಯಸ್ಸು ಹಿಡಿದು ದವಾಖಾನೆಗೆ ನಾವು ಪ್ರಯತ್ನ ಮಾಡಿದ್ವಿ. ನಮ್ಮ ಹಿರುಗೋಡು ನಮ್ಮ ಕಾಂಗ್ರೆಸ್ ಮುಖಂಡರು ಹಿರುಗೋಡು TPS ಅಧ್ಯಕ್ಷರಿದ್ದರು. ಅವರು ಹಿಡ್ಕೊಂಡ್ವಿ. ಹಾಸ್ಪಿಟಲ್ ಒಂದು ಗರೀಬರಿಗೆ ಅನುಕೂಲ ಭಾಳ ಪ್ರಯತ್ನ ಮಾಡ್ಕೊತ ಬಂದ್ರು. ಅದು ಆಗಿದ್ದಿಲ್ಲ. ನಮ್ಮೂರಿಗೆ ಸ್ಯಾಂಕ್ಷನ್ ಅದು ಸೊಳಿಗೆ ಹೋಯ್ತು. ನಮ್ಮೂರು ಪಕ್ಕಕ್ಕೆ ಅದು ಆಗಿದ್ದಿಲ್ಲ. ಈಗ ಏನು ಮಾಡಬೇಕು ಅಂತೇಳಿ ನಾನು ಪೂರ ರಿಟೈರ್ ಬಂದಮೇಲೆ ಗ್ರಾಮ ಪಂಚಾಯತಿ ಇವು ಮಾಡಲಿಲ್ಲ ಸರ್ಕಾರದವ್ರು. ಅವರು BJP ಸರ್ಕಾರ ಇತ್ತು, ನಮ್ಮ MLA ಗಳು ಇದ್ದಿದ್ದಿಲ್ಲ. ಹೀಗಾಗಿ ಗ್ರಾಮ ಪಂಚಾಯತಿ ರೆಸಲ್ಯೂಷನ್ ಮಾಡಿಸೋದಿಲ್ಲ. ನಮ್ಮೂರು ಹೋಬಳಿ ಪ್ಲೇಸ್ ಅದ, ಗರೀಬ ಎಲ್ಲ ಜನ ಕೂಲಿಕಾರರು ಎಲ್ಲರೂ ದವಾಖಾನೆ ಸವಲತ್ತು ಇಲ್ಲ. ನಮ್ಗೆ ಆರೋಗ್ಯ ಹದಗೆಟ್ಟಿ ಅವೆಲ್ಲ ಭಾಳ ಹೈರಾಣದಾಗಿದ್ದು ನಮ್ಮ ದವಾಖಾನೆ ಕೊಡೋದು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಗಳೆಲ್ಲ ಒಂದು ರೆಸಲ್ಯೂಷನ್ ಮಾಡಿ ಕೊಡ್ರಿ ಅಂತ ಹೇಳಿದ ಕೊಟ್ಟರು. ಕೊಟ್ಟ ಮೇಲೆ ಬೆಂಗಳೂರು ಡೈರೆಕ್ಟರ್ ಆಫೀಸ್, ಹೆಲ್ತ್ ಡೈರೆಕ್ಟರ್, ಹೆಲ್ತ್ ಕಮಿಷನರ್ ಎಲ್ಲ ಕಡೆ ಓಡಾಡಿ ಪ್ರಯತ್ನ ಮಾಡಿ ಅದು ಫೈಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆದ್ರೆ ಬಂತು. ನಮಗೆ ಇಂಥ ಪರಿಸ್ಥಿತಿ ನಮಗೆ ಬೇಕು ಸರ್, ಹೋಬಳಿ ಪ್ಲೇಸ್ ಅದ, ಒಂದು ದವಾಖಾನೆ ಇರಲಿಲ್ಲ ಅಂದ್ರೆ ಹ್ಯಾಂಗೆ ಅಂತೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೈ ಮುಗಿದು ಜೋಡಿಸ್ಕೊಂಡು ಫೈಲ್ ತರಿಸ್ತೀನಿ. ನಮ್ಮ ಸರ್ಕಲ್ನಾಗ ಪಟ್ಟಣ ಸರ್ಕಲ್ನಾಗ 2 PHC ಎಕ್ಸ್ಟ್ರಾ ಇತ್ತು. ಅವತ್ತೇ ಸ್ಯಾಂಕ್ಷನ್ ಆಗ್ತಿತ್ತು. 2 PHC ಅವರು ಫೈಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದು ಕಮಿಷನರ್ ಎದುರು ಡಿಸ್ಕಸ್ ಆಯಿತು. ಅವ್ರು ಹೇಳಿದ್ರು 2 PHC ಅಲ್ಲಿ ಹೆಚ್ಚಾಗ 2 ದವಾಖಾನೆ ಹೆಚ್ಚಾಗ್ಯಾವ, ಹಿಂಗೆ ಕೂಡಕ್ಕೆ ಬರಲ್ಲ ಅಂತ ಹೇಳಿದ್ರು. ಅವರು ನನಗೆ ಅದೇ ಹೇಳಿ ನನಗೆ ಲೆಟ್ರ್ ಕೊಟ್ಟರು. ಅವು ಲೆಟ್ರ್ ಇಲ್ಲಿ ನೋಡಪ್ಪ ಇದ್ರಾಗ ಹಿಂಗೆ ಹೆಚ್ಚಿಗೆ ಹೋಗಿ ಮಾಡ್ಲಿಕ್ಕೆ ಬರಲ್ಲ, ಮತ್ತು ಈಗ ಜನಸಂಖ್ಯೆ ಹೆಚ್ಚಿಗೆ ಆಯಿತು, ಮತ್ತೊಂದು ರಿಪೋರ್ಟ್ ಅದು ಬತ್ತು ಅಂದ್ರೆ ಆಮೇಲೆ ಮಾಡೋಣ ಅಂತ ಹೇಳ್ಕೊತ ಅವ್ರು ಬಂದರು. ನಾವು 4 ವರ್ಷನ ಅವ್ರಿಗೆ ಹಾಗೆ ಪ್ರಯತ್ನ ಮಾಡ್ಕೊತ ಬೆಂಗಳೂರದಾಗ ಎಲ್ಲ ಆಫೀಸ್ಗೆ ಭೇಟಿ ಕೊಟ್ಕೊತೀನಿ. ಖರ್ಗೆ ಸಾಹೇಬ್ರಿಂದ ಫೋನ್ ಮಾಡಿಸ್ಕೊತ, ಪ್ರಿಯಾಂಕ ಸಾಹೇಬ್ರಿಂದ ಫೋನ್ ಮಾಡಿಸ್ಕೊತ ಹಂಗೆ ಬಂದಮೇಲೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಮೇಲೆ ಈಗ ನಮ್ಮ MLA ಅವರು ಅಭಿವೃದ್ಧಿ ಹರಿಕಾರ, ಜನರ ಬಗ್ಗೆ ಭಾಳ ಚಿಂತೆ ಕಾಳಜಿ ಇದ್ದವರು. ನಮ್ಮ ಪ್ರಿಯಾಂಕ ಸಾಹೇಬರು ಜನರ ಬಗ್ಗೆ ಭಾಳ ಚಿಂತೆ ಕಳ್ಕೊಳಕ್ಕೆ ಅವರು, ಮ್ಯಾಲ ಖರ್ಗೆ ಸಾಹೇಬರು ಚಿಂತೆ ಕಳ್ಕೊಳಕ್ಕೆ ಅವರು. ಹೀಗಾಗಿ ಈಗ ಅದಕ್ಕೆ ಹಾಸ್ಪಿಟಲ್ ಒಂದು ಬಾಕಿ ಉಳೋದು. ಹಾಸ್ಪಿಟಲ್ ಒಂದು ಈಗ ಮುಂದಿನ ದಿನಗಳಲ್ಲಿ ಅದಕ್ಕೂ ಜಾಗ ಕೊಟ್ಟಿದ್ದೀವಿ, ಪಾಣಿ ಕೊಟ್ಟಿದ್ದೀವಿ, ಎಲ್ಲ ಈ ಪಾಣಿ ಸಮೇತ ಹಚ್ಚಿಕೊಟ್ಟಿದ್ದೀವಿ. ಈಗ ಹಾಸ್ಟೆಲ್ ಬೇಕು, ಕಾಲೇಜ್ ಬೇಕು, ಇವೆಲ್ಲವೂ ಏನಂದ್ರೆ ಲ್ಯಾಂಡ್ ಈಗ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಒಂದು ಉಳಿದ್ರು. ಹಿಂಗೆ ಈಗ ಎಜುಕೇಷನ್ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಮೊದಲು ನಡೆದೂ ನಾವು ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀವಿ. ನಾನು ಕೈಲಾದಟ್ಟು ನಮ್ಮ ಕೆಲಸನ ಮಾಡಬೇಕಾದ್ರೆ, ನಮ್ಮ ಜನಗಳ ಕೆಲಸ ಮಾಡಬೇಕಾಗಿದೆ. ಬಡತನದ ಹೆಚ್ಚಿರೋದ್ರಿಂದ ನಾನು ಬಡತನದಾಗ ಇರೋದ್ರಿಂದ ಎಲ್ಲ ಜನರ ಕೆಲಸ ಕಾರ್ಪಣ್ಯಗಳು ನನಗೆ ಯಾರು ಹೇಳೋಕೆ ಕೇಳಕ್ಕೆ ನಾನು ತಿಳಿದು ಎಲ್ಲ ನಾನು ಮಾಡ್ಕೊಂಡು ಬಂದೀನಿ. ಯಾಕೆ ಮ್ಯಾಲೆ ನಮ್ಮ ಗುರುಗಳವರು, ಖರ್ಗೆ ಸಾಹೇಬ್ ಗುರುಗಳವರು, ಪ್ರಿಯಾಂಕ ಸಾಹೇಬ್ರು, ನಮ್ಮ MLA. ನಾ ಎಲ್ಲೇ ಯಾವುದೇ ಆಫೀಸ್ಗೆ ಹೋಗಿ ನಾನು ಸ್ವಂತ ನಾ ಆಫೀಸ್ ಕೆಲಸ ಮಾಡೋದು ಅನುಭವದ, ನಾ ಯಾವ ಆಫೀಸಾಗ ಏನು ಕೆಲಸ ತಗೋಬೇಕು ಅದು ಈಗ ಹೋಗಿ ನಾ ಎಲ್ಲ ಮಾಡ್ಕೊತ ಬಂದಿದ್ದೀನಿ. ಈಗ ಎಲ್ಲದರ ರೀತಿಯಿಂದ ಇಂಪ್ರೂವ್ ಆಗಿದೆ. ಈಗ ಮೂಲಭೂತ ಸೌಕರ್ಯಗಳು ಎಲ್ಲಾಗಿಯೂ ಈಗ ದವಾಖಾನೆ ಒಂದು ಬಿಟ್ಟರೆ ಈಗ ಮುಂದಿನ ದಿನಗಳಲ್ಲಿ ದವಾಖಾನೆ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಗಳು ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೂ ಸಮಾಜಮುಖಿ ಕೆಲಸ ಕಾರ್ಯಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮಗೂ
ಈಗ ನಾವೊಬ್ಬ ಚಿಕ್ಕವನಾಗಿದ್ದರೂ ಕೂಡ ಈ ನನ್ನ ದುಡಿಮೆ ನನ್ನ ಜೀವನ ಚರಿತ್ರೆ ಬಗ್ಗೆ ತಾವೇನು ಬಂದು ನಾವೇನು ಇಂಟರ್ವ್ಯೂ ಮಾಡಿರಿ ಅದು ನಾನು ಭಾಳ ತುಂಬ ಖುಷಿ ತಂದು ನಮ್ಮದು ಇದೇ ಮನಸ್ಸು ಐತಿ, ಮಾತು ಕಡಿಮೆ ಕೆಲಸ ಹೆಚ್ಚದ ಮಾಡ್ಬೋದು ಬಂದು ಅದೆಲ್ಲ ಸಹಿಸ್ತಾರೋ ನೀವು ಕೇಳಿರಿ ಮಾಡಿರಿ, ಅದು ನಾನು ತುಂಬ ನಿಮ್ಮ ಚಿರುಣಿಯಾಗಿರ್ತೀನಿ. ನಾ ಯಾವತ್ತಾದ್ರೂ ನಾನು ನನ್ನ ಕೈಲಾಗ ಟೈಮಿಂದ ನಾನು ಜನರ ಸೇವೆ ಮಾಡ್ತೀನಿ. ಅದು ನನ್ನ ಬಳಿ ಆ ಶಕ್ತಿ ಅದ, ದುಡಿತಕ್ಕಂಥದ್ದು ನಮ್ಮ ಬಳಿ ಇನ್ನೂ ಶಕ್ತಿ ಅದ. ಹೀಗಾಗಿ ನಾನು ಜನರ ಸಲಕ್ಕೆ ತುಂಬ ಬರ್ತೀನಿ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ವಿಚಾರಧಾರೆಗಳು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಬರುವಂಥ ದಿನಗಳಲ್ಲಿ ತಮ್ಮ ರಾಜಕೀಯವಾಗಿ ಇರುವಂಥ ಆಸೆಗಳು ಈಡೇರಿಸಲಿ ಅಂತ ಹೇಳಿ ನಮ್ಮ politicianindia.com ಸೋಷಿಯಲ್ ಮೀಡಿಯಾದ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ.